ಮಾತಾಡುವಂಥ ಹೊತ್ತಲ್ಲ, ಬಹಳಷ್ಟು ನೋವಿನ ವಿಚಾರ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಹುಟ್ಟಿದಂತಹ ಮನುಷ್ಯ ಸಾಯಲೇಬೇಕು. ಹುಟ್ಟು ಸಾವಿನ ನಡುವೆ ಮಾಡಿದಂತಹ ಕಾರ್ಯ ಏನಿದೆಯೋ ಅವನ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಆ ಸಾಥ್ ಕೊಡುವಂತಹ ಅವರ ಅಭಿಮಾನಿ ಜನಗಳ ಆ ಒಂದು ಭಾವನೆಗೆ ಸಾಕ್ಷಿಯಾಗಿರ್ತದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತಿನ ಕಾರ್ಯಕ್ರಮ ಮಾಡುವಂಥ ಆ ಒಂದು ಗಳಿಗೆ ನಮಗಲ್ಲ, ಖಂಡಿತವಾಗಲೂ ಬಹಳಷ್ಟು ಸಣ್ಣ ಪ್ರಾಯದಲ್ಲಿ ಹಲವಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಕಾರ್ಯಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ನಮ್ಮೆಲ್ಲರ ಆತ್ಮೀಯ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಆಗಿರ್ಬೋದು, ಸ್ನೇಹ ಸಂಘ ಆಗಿರ್ಬೋದು, ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಯ ಒಂದು ಬೆನ್ನೆಲುಬಾಗಿ ದುಡಿದಂತಹ ಶ್ರೀ ಮನೋಜ್ ಉಚ್ಚಿಲ್ರವರು 4ನೇ ತಾರೀಕಿನಂದು ನಿಧನರಾಗಿರುವುದು ನಮಗೆಲ್ಲರಿಗೂ ಬಹಳಷ್ಟು ನೋವಿನ ಒಂದು ನೋವಾಗಿದೆ. ನಮ್ಮೆಲ್ಲರೂ ಒಡನಾಟಿಯಾಗಿ ನಮ್ಮೆಲ್ಲರೂ ಆತ್ಮೀಯರಾಗಿದ್ದಂಥವರು ಇವತ್ತು ಇಲ್ಲ ಅಂತ ಹೇಳುವಾಗ ಖಂಡಿತವಾಗ್ಲೂ ನಮಗೆ ಅದನ್ನು ಮರೆಯಲು ಸಾಧ್ಯವಿಲ್ಲ. ಈ ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಹಲವಾರು ವರ್ಷಗಳಿಂದ ನಾನು ಬರುವುದಕ್ಕಿಂತ ಮೊದಲೇ ಈ ಒಂದು ಮನೋಜ್ ಉಚ್ಚಿಲಿ ಈ ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಸಣ್ಣ ಪ್ರಾಯದಲ್ಲಿ ತನ್ನ ಜೀವನಾಂಶ ಕಬಡ್ಡಿ, ತನ್ನ ಜೀವನ ಒಂದು ಅದಕ್ಕೆ ಮುಡಿಪಾಗಿಟ್ಟಂಥವನು. ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ ಒಬ್ಬ ಪ್ರತಿಭೆ. ಜಲಂಧರ್ ಭಾಯಿ ಮಾಸ್ಟರ್ ಅವರ ಆ ಒಂದು ಗುರುಗಳ ಆ ಒಂದು ಸ್ಥಾನವನ್ನು ಇಟ್ಟುಕೊಂಡು ಅವನನ್ನು ಆ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ ಅಂತ ನಾವೆಲ್ಲರೂ ತಿಳಿದಿರುವಂತಹ ವಿಷಯ. ಇವತ್ತು ಒಂದು ಏನೋ ಆ ಸನ್ನಿವೇಶವೇ ಅಲ್ಲ, ಇವತ್ತು ಅವನಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಮನವನ್ನು ಸಲ್ಲಿಸುವಂತಹ ಹೊತ್ತು ಇದಲ್ಲ. ಆದರೂ ವಿಧಿಲಿಖಿತ ಅವನ ಆಯುಷ್ಯ ಅಷ್ಟೇ ಅಂತ ಹೇಳ್ಬೋದು. ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಮನೋಜ್ರವರು 4ನೇ ತಾರೀಕಿನಂದು ನಿಧನರಾಗಿದ್ದರು. ಅವರ ನಿಧನದ ಆ ಒಂದು ಸಂತಾಪ ಸಭೆ ಇವತ್ತು ಈ ಒಂದು ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ನಾನು ಈ ಒಂದು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇರಬೇಕಂದ್ರೆ ಒಂದು ಕಾರಣ ಮನೋಜ್ ಉಚ್ಚಿಲ್. ಹಲವಾರು ವರ್ಷಗಳ ಮೊದಲು ಈ ಒಂದು ಸಂಘ ಸಂಸ್ಥೆಗಳಲ್ಲಿ ಮೂರ್ತಿ ಹೊರುವಂತಹ ಕೆಲಸವನ್ನು ನಮಗೆ ಕೊಟ್ಟಿದ್ರು. ಒಂದು 10-12 ಮಂದಿ ಯುವಕರಿಗೆ ಕೊಟ್ಟಿದ್ರು. ಒಂದು ವರ್ಷ ಏನು ನನ್ನ ಇದರಲ್ಲಿ ಮೂರ್ತಿ ಹೊರುವಂಥ ಕೆಲಸದಿಂದ ನನ್ನನ್ನು ಸ್ವಲ್ಪ ಹೊರಗಿಟ್ಟಿದ್ರು. ಕಾರಣ ಏನಂತ ಗೊತ್ತಿಲ್ಲ. ಆದರೆ ಆ ವರ್ಷ ಮನೋಜ್ ಮತ್ತು ಅಶೋಕ್ ಉಚ್ಚಿಲ್ ಇಬ್ಬರು ನನ್ನನ್ನು ಕರೆದು ಪುನಃ ಆ ಸಂಸ್ಥೆಯಲ್ಲಿ ನನ್ನನ್ನು ದುಡಿಸುವಂಥ ಒಂದು, ನಾನು ಇಲ್ಲಿ ಇವತ್ತು ಆ ಒಂದು ಸಂಘ ಸಂಸ್ಥೆಯಲ್ಲಿ ದುಡಿತಾನೆ ಅಂದರೆ ಅವ ಖಂಡಿತವಾಗ್ಲೂ ನನಗೆ ಸಾಕ್ಷಿಯಾಗಿದ್ದಾನೆ. ಆ ಬಗ್ಗೆ ನನಗೆ ತುಂಬ ನೋವಿದೆ. ಮೊನ್ನೆ ಆ ದಿವಸದಲ್ಲೂ ಸಹ ನನಗೆ ಅವನ ಆ ಒಂದು ಪಾರ್ಥ ಶರೀರದೊಟ್ಟಿಗೆ ಹೋಗಲು ಆಗಲಿಲ್ಲ ಎಂಬುದನ್ನು ನೋವು ಸಹ ನನಗಿದೆ. ಆದರೂ ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಮತ್ತೊಮ್ಮೆ ಈ ಒಂದು ಸಮಾಜದಲ್ಲಿ ಹುಟ್ಟಿ ಬರಲಿ, ನಮ್ಮೊಂದಿಗೆ ಇರಲಿ ಎಂಬುದೆಲ್ಲ ನಮ್ಮನ್ನ ಆಶಯ ಆಗಿರುವುದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ತಾವೆಲ್ಲರೂ ಅವನ ಆ ಒಂದು ಅಭಿಮಾನದಿಂದ ಅವನೊಟ್ಟಿಗೆ ಆತ್ಮೀಯವಾಗಿ ಒಡನಾಟದಿಂದ ಬಂದಂತಹ ತಾವು ಮೊನ್ನೆ ದಿವಸಂದು ಜಲಂಧರ್ ಸ್ಮರಣಾರ್ಥ ಒಂದು ಕಬಡ್ಡಿ ಪಂದ್ಯಾಟ ನಡೆದಿದೆ. ನೀವೆಲ್ಲರೂ ನೋಡಿರ್ಬೋದು. ಆ ಕಬಡ್ಡಿ ಪಂದ್ಯಾಟದಲ್ಲಿ ಮನೋಜ್ ಅವರ ಆ ಒಂದು ಕಾರ್ಯ ಯಾವ ರೀತಿ ಇದೆ ಎಂಬುದು ನಾವೆಲ್ಲರೂ ನೋಡಿದ್ದೇವೆ. ಸರಿಸುಮಾರು ಒಂದು 2 ವಾರದಿಂದ ಇದೇ ಈ ಒಂದು ಗಣೇಶ ಮಂದಿರದಲ್ಲಿ ಪ್ರತಿದಿನ ರಾತ್ರಿ 8-10 ಗಂಟೆಯವರೆಗೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ಅವರಿಗೆ ಆ ಒಂದು ಅತಿಥಿಗಳಿಗೆ ಆಮಂತ್ರಣ ಕೊಡದಿರ್ಬೋದು, ತಂಡವನ್ನು ಕರೆಯುವಂಥ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ತನ್ನ ಆ ಒಂದು ಜೀವಕ್ಕೂ ಅವನ ಶರೀರಕ್ಕೂ ಆರೋಗ್ಯ ಸರಿ ಇಲ್ಲದಿದ್ದರು ಈ ಒಂದು ನಮ್ಮ ಸಂಘಟನೆಯಲ್ಲಿ ಖಂಡಿತವಾಗಲೂ ದುಡಿದಂಥ ಒಬ್ಬ ಏಕೈಕ ವ್ಯಕ್ತಿ ಇದ್ರೆ ಅದು ಮನೋಜ್ ಉಚ್ಚಿಲ್. ಇನ್ನೊಂದು ಅಂಶ ಏನೆಂದರೆ ಸ್ನೇಹ ಸಂಗಮ ಉಚ್ಚಿಲ.
ಸ್ನೇಹ ಸಂಗಮ ಉಚ್ಚಿಲದಲ್ಲಿ ಮನೋಜ್ ಉಚ್ಚಿಲ್ರವರ ಆ ಒಂದು ಕಾರ್ಯ ಖಂಡಿತವಾಗ್ಲೂ ಇವತ್ತು ಅಲ್ಲೊಂದು ಹೊಸ ಕಟ್ಟಡ ಆಗ್ಬೇಕೆಂಬುದಿದ್ರೆ ಅದರಲ್ಲಿ ಮನೋಜ್ ಉಚ್ಚಿಲ್ ಸಹ ಒಬ್ಬ ಕಾರಣಕರ್ತ. ಯಾಕೆಂದ್ರೆ ಮನೋಜ್ ಉಚ್ಚಿಲ್ರವರ ಒಂದು ಕನಸಾಗಿತ್ತು ಸ್ನೇಹ ಸಂಗಮಕ್ಕೆ ಒಂದು ಹೊಸ ಕಟ್ಟಡ ಆಗಿರ್ಬೇಕು ಅಂತ. ಕಳೆದ ವರ್ಷ ಏನೋ ದೇವರ ಆ ಒಂದು ಇದರಲ್ಲಿ ಸ್ನೇಹ ಸಂಗಮಕ್ಕೆ ಸಹ ಒಂದು ಹೊಸ ಕಟ್ಟಡ ಆಯಿತು. ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡಿದ. ಸ್ನೇಹ ಸಂಗಮದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಂದೆ ನಡೆದಂತಹ ಕಾರ್ಯಕ್ರಮ, ಆ ಒಂದು ಜಾತ್ರೆಯ ಪ್ರಯುಕ್ತ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಯಾರು ಮಾತಾಡೋದಂದ್ರೆ ಅದಕ್ಕೆ ಪ್ರಪ್ರಥಮವಾಗಿ ಹೆಸರು ಬರುವುದು ಮನೋಜ್ ಉಚ್ಚಿಲ್. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟಕದವರೊಟ್ಟಿಗೆ ಒಂದು ಆತ್ಮೀಯ ಒಡನಾಟ ಇಟ್ಟವ ಮನೋಜ್ ಉಚ್ಚಿಲ್. ಇವತ್ತು ನಾವು ಅವನ ದುಃಖದ ವಿಷಯದಲ್ಲಿ ಸೇರುವುದು ಬಹಳಷ್ಟು ನೋವಿನ ಸಂಗತಿಯಾಗಿದೆ. ತಮ್ಮೆಲ್ಲರ ಆ ಒಂದು ಆಶೀರ್ವಾದ, ಅದೇ ರೀತಿ ಅವನ ಆತ್ಮಕ್ಕೆ ಚಿರಶಾಂತಿ ಕೋರಲು ತಾವೆಲ್ಲರೂ ಇಲ್ಲಿ ಸೇರಿದ್ದೀರಿ. ಇವರ ಬಗ್ಗೆ ಒಂದು ಸವಿಸ್ತರವಾಗಿ ಹೇಳಲಿಕ್ಕೆ ನಮ್ಮ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಆಶಿಕ್ ಮಾಡಿದ್ದಾರೆ. ಅವರ ವಿವರವನ್ನು ಸವಿಸ್ತರವಾಗಿ ತಮ್ಮ ಮುಂದಿಡಲು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಮನೋಜ್ ಉಚ್ಚಿಲ್, ಮನೋಜಣ್ಣ, ಕೆಲವರಿಗೆ ಮನು, ಅವರ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವೇ ಇರುವುದಿಲ್ಲ. ಅಂಥ ಪ್ರಶ್ನೆಗಳು ಬಹುಶಃ ಶಾಶ್ವತವಾಗಿ ಉಳಿತದೆ. ಆದರೆ ಒಂದು ಮಾತು ಸತ್ಯ ಏನು ಅಂತ ಕೇಳಿದರೆ, ಬಹುಶಃ ಈ ಸಾವು ಬಹಳಷ್ಟು ವರ್ಷಗಳು ನಮ್ಮನ್ನು ಕಾಡುತ್ತೆ. ಸವಿಸ್ತಾರವಾಗಿ ಮಾತಾಡಬೇಕು ಅಂತ ಹೇಳಿದರೆ, ನನ್ನ ಅವರ ಒಡನಾಟ ಇದ್ದದ್ದು 8 ವರ್ಷಗಳ ಕಾಲ ಮಂದಿರದಲ್ಲಿ, 4 ವರ್ಷಗಳ ಕಾಲ ಕಬಡ್ಡಿಯ ಕಮೆಂಟ್ರಿಗೆ ನಾನು ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರನ್ನು ನೋಡಿದ್ದು. ನಮಗದು ಮೊದಲು ಕಬಡ್ಡಿಯ ಕಮೆಂಟ್ರಿ ಮಾಡಲಿಕ್ಕೆ ಹೋಗ್ತಿದ್ದಂಥ ಸಂದರ್ಭ. ಕಬಡ್ಡಿಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಆ ಒಂದು ಯೂನಿಫಾರ್ಮನ್ನು ಹಾಕಿಕೊಂಡು ಬಂದು ನಾವು MC ಮಾಡ್ತಿರುವಾಗಲೇ ಯಾರು ಕೇಳದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಯೂನಿಫಾರ್ಮನ್ನು ಹಾಕ್ಕೊಂಡು ಯಾರು ಧ್ವನಿಯಲ್ಲಿ ಬಂದು ಏನಾದರೂ ಮಾತಾಡಿ ಎಲ್ಲರೂ ಕೇಳುವಾಗೆ ಮಾತಾಡ್ತಾರೆ ಅಂತ ಹೇಳಿದರೆ ಅದು ಮನೋಜಣ್ಣ. ಅಲ್ಲಿ ನಾನು ಮೊದಲು ನೋಡಿದ್ದು. ಆನಂತರ ಮಂದಿರದಲ್ಲಿ ಮನೋಜಣ್ಣನನ್ನು ನಾನು 2 ರೀತಿಯಲ್ಲಿ ನೋಡಿದ್ದು ಮಾತಾಡುವಾಗ. ಒಂದು ಜೋರಾಗಿ ಬೈಯುವುದು, ಅದು ಕೂಡ ತಮಾಷೆ ಇರ್ತದೆ ಅದರಲ್ಲಿ. ಮತ್ತೊಂದು ಪೂರ್ಣವಾಗಿ ತಮಾಷೆ. ಎಲ್ಲೂ ಕೂಡ ಕೂತ್ಕೊಂಡು ನನ್ನ ಹತ್ರ ಸೀರಿಯಸ್ ಆಗಿ ಮಾತಾಡಲೇ ಇಲ್ಲ ಇಷ್ಟು ವರ್ಷಗಳ ಕಾಲ. ಅದು ಕೊನೆಗೆ 1-2-3 ವರ್ಷಗಳ ಕಾಲ ಅನಾರೋಗ್ಯ ಇದ್ದಾಗಲೂ ಕೂಡ ಅವರಿಗೆ ಅನಾರೋಗ್ಯ ಇತ್ತು ಅಂತೇಳಿ ನನಗೆ ಗೊತ್ತೇ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಅದನ್ನು ತೋರಿಸಲೇ ಇಲ್ಲ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಸಾಂಸ್ಕೃತಿಕ ಲೋಕದಲ್ಲಿ ಇರುವಂಥವರು ಕ್ರೀಡಾ ಲೋಕದಲ್ಲಿ ಇರೋದಿಲ್ಲ, ಕ್ರೀಡಾ ಕ್ಷೇತ್ರದಲ್ಲಿ ಇರುವಂಥವರು ಸಾಂಸ್ಕೃತಿಕ ಲೋಕದಲ್ಲಿ ಇರೋದಿಲ್ಲ. ಆದರೆ ಇವರು ಎಷ್ಟು ಕ್ರೀಡಾ ಕ್ಷೇತ್ರದಲ್ಲಿದ್ದರು ಅಷ್ಟೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿದ್ದರು. ಒಬ್ಬ ನಿರೂಪಕನಾದವ ಸಭಾ ಕಾರ್ಯಕ್ರಮ ನಿರೂಪಣೆ ಮಾಡ್ಬೋದು, ಆತ ಕಮೆಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಭಾ ಕಾರ್ಯಕ್ರಮ ನಿರೂಪಣೆ ಮಾಡ್ತಾಯಿದ್ರು, ಕಮೆಂಟ್ರಿ ಮಾಡ್ತಾಯಿದ್ರು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಿರೂಪಣೆ ಮಾಡ್ತಾಯಿದ್ರು. ಕಬಡ್ಡಿಯಲ್ಲಿ ಕೆಲವರು ತೀರ್ಪುಗಾರಿಕೆಯನ್ನು ಮಾಡ್ಬೋದು, ಕೆಲವರು ಕಮೆಂಟ್ರಿ ಮಾಡ್ಬೋದು, ಕೆಲವರು ಆಡ್ಬೋದು, ಕೆಲವರು ಅದರ ಸಂಘಟನೆ ಮಾಡ್ಬೋದು. ಆದರೆ ಎಲ್ಲವನ್ನು ಮಾಡ್ತಿದ್ದದ್ದು ಮನೋಜಣ್ಣ. ಗಣೇಶೋತ್ಸವದಲ್ಲಿ ಕೆಲವರು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಬೋದು, ಕೆಲವರು ಕ್ರೀಡಾ ಕಾರ್ಯಕ್ರಮ ಮಾಡ್ಬೋದು, ಕ್ರೀಡೋತ್ಸವ ಮಾಡ್ಬೋದು, ಕೆಲವರು ಸಂಘಟನೆಯ ವಿಚಾರ ನೋಡ್ಬೋದು, ಕೆಲವರು ಬಂಡಿಂಗ್ಸ್ ಕಟ್ಬೋದು, ಕೆಲವರು ಅನ್ನದಾನದಲ್ಲಿ ಕೆಲಸ ಮಾಡ್ಬೋದು. ಆದರೆ ಈ ವ್ಯಕ್ತಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಬಹುಶಃ ನಮಗೊಂದು ಆಲೋಚನೆ ಇತ್ತು, ಈ ಸಂದರ್ಭದಲ್ಲಿ ಅವರು ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯದರ್ಶಿಯಾಗಿ ಇರಬೇಕಿತ್ತು ಅನ್ನುವಂಥ ದೊಡ್ಡ ಆಶಯ ನಮ್ಮ ಕಲ್ಪನೆ ಇತ್ತು. ನನಗೆ ಇವತ್ತಿಗೂ ನೆನಪಿದೆ, ಪ್ರತಿ ಬಾರಿಯೂ ಹೇಳುವರು, ನಾನಿದ್ದೇನೆ ನೀವು ಮುಂದೆ ಹೋಗಿ ಅಂತೇಳಿ. ಅವರ ವಯಸ್ಸಿನ ಬಗ್ಗೆ ಹೆಚ್ಚಿನವರಿಗೆ ಕನ್ಫ್ಯೂಷನ್ ಇದೆ, ಮತ್ತು ನಮಗೂ ಇತ್ತು. ಯಾಕೆ ಅಂತ ಕೇಳಿದರೆ, ಒಂದು 60-70 ವರ್ಷದವರ ಜೊತೆಯೂ ಅವರು ಮಾತಾಡ್ತಾಯಿದ್ರು. ಅದು ಹೇಗೆ ಸಾಮಾನ್ಯ ಮಾತುಕತೆ ಅಲ್ಲ, ನಿರ್ಧಾರ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮಾತಾಡ್ತಾಯಿದ್ರು. ಅವರ ವಯಸ್ಸಿನ 40 ವಯಸ್ಸಿನ ಹುಡುಗರ ಜೊತೆಯೂ ಮಾತಾಡ್ತಾಯಿದ್ರು, 20 ವರ್ಷದ ಬಾಲಕರ ಜೊತೆಯೂ ಮಾತಾಡ್ತಾಯಿದ್ರು. ತಮಾಷೆ ಇರ್ಬೋದು, ಏನಾದರೂ ಹೇಳುವುದಿರ್ಬೋದು, ಇವೆಲ್ಲವನ್ನು ಮಾಡ್ತಾಯಿದ್ರು. ಬಹುಶಃ ಅವರ ನೆಚ್ಚಿನ ಗುರುಗಳು, ಆ ನೆಚ್ಚಿನ ಗುರುವಿನ ನೆಚ್ಚಿನ ಶಿಷ್ಯ
ಆ ಗುರುಗಳು ತೀರಿ ಹೋಗಿ 25 ವರ್ಷ ಆಗುವಾಗ 25ನೇ ವರ್ಷದ ಸಂಸ್ಮರಣ ಕಾರ್ಯಕ್ರಮ ಮಾಡಬೇಕು ಅಂತಾಯಿತು. ಅದೇ 25 ವರ್ಷಕ್ಕೆ ನೆಚ್ಚಿನ ಶಿಷ್ಯನನ್ನು ಕಳ್ಕೊಂಡಿದ್ದೇವೆ. ನಮ್ಗೆ ಭಯ ಇತ್ತು. ಯಾಕೆಂತ ಹೇಳಿದರೆ ಕಬಡ್ಡಿ ಮಾಡುವಾಗ ಬಹಳಷ್ಟು ಒಂದು 14 ದಿನದ ಆಟದಲ್ಲಿ ನಾವು ಕಬಡ್ಡಿಯನ್ನು ಮಾಡಿ ಮುಗಿಸಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಮನೋಜ್ ಉಚ್ಚಿಲ್ರು. ನಾನು ಅವರಿಗೆ ತುಂಬ ಫೋನ್ ಮಾಡ್ತಾ ಇದ್ದೆ, ಮನೋಜನ್ನ ಇತ್ತದಾದ ಅಂಪುಣಿ, ಎಲ್ಲದಾದ ಅಂಪುಣಿ, ಎಂಜಿನ ಅಂಪುಣಿ ಅಂತೇಳಿ. ಕೆಲವೊಂದು ಸಂದರ್ಭ ಹೇಗಿತ್ತು ಅಂತೇಳಿದರೆ ಅವರಿಗೆ ಒಂದು ವಾರದಲ್ಲಿ 2-3 ಸಲ ಡಯಾಲಿಸಿಸ್ ಆಗ್ತಿತ್ತು. ಹೇಗಿತ್ತು ಪರಿಸ್ಥಿತಿ ಅಂತ ಕೇಳಿದರೆ, ನಾನು ಬೆಳಿಗ್ಗೆ ಫೋನ್ ಮಾಡುವಾಗ ಆಶಿಗೆ ಡಯಾಲಿಸಿಸ್ ಬೆಕ್ಕ ಮನ್ಪುವೆ, ಇದು ನಾನು ಕೇಳಿರುವಂಥದ್ದು. ಬಹುಶಃ 2-3 ವರ್ಷಗಳ ಕಾಲ ಅತ್ಯಂತ ಹೆಚ್ಚು ಉತ್ಸಾಹದಿಂದ ಪಾಲ್ಪಡಿದರು. ಒಮ್ಮೆ ಗಣೇಶೋತ್ಸವದ ಆಮಂತ್ರಣ ಪತ್ರಿಕೆ ಹಂಚುವಂಥ ಕೆಲಸ, ನಮ್ಮ ಆಮಂತ್ರಣ ಪತ್ರಿಕೆ ವರ್ಷ ಸ್ವಲ್ಪ ತಡ ಆಗಿತ್ತು, ವಾರಗಳು ಕಮ್ಮಿ ಇತ್ತು. ಅಶೋಕ್ ಉಚ್ಚಿಲ್ರ ಮಾತೃಶ್ರೀ ಅವರ ಉತ್ತರ ಕ್ರಿಯೆ ಇತ್ತು ಸಂಕೋಳಿಗೆ ಹಾಲ್ನಲ್ಲಿ. ನಾವೆಲ್ಲ ಹೋಗಿದ್ದೆವು ಮತ್ತು ಊಟಕ್ಕೆ ಕೂತಿದ್ದೇವೆ. ಆಗ ಒಂದು ತಂಡ ಬಂತು, ಆಮಂತ್ರಣ ಪತ್ರಿಕೆ ಹಂಚಿಕೆ ಮಾಡಿ ಬರುವಂಥ ಒಂದು ತಂಡ ಬಂತು. ಮನೋಜಣ್ಣನ ಮುಖ ಕಪ್ಪು ಕಪ್ಪಾಗಿದೆ. ನಾನು ಕೇಳಿದೆ, ಎಂಥ ವಿಷಯ? ಇಲ್ಲ, ನಾವೆಲ್ಲ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಹೋದ್ದು ಬಿಸಿಲಲ್ಲಿ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು. ಯಾಕೆಂತ ಕೇಳಿದರೆ, ಆ ವ್ಯಕ್ತಿ ಆ ಹುಷಾರಿಲ್ಲದಿರುವಾಗಲೂ ಕೂಡ ಅಷ್ಟು ಹುಷಾರಿಂದ ಹೋದದ್ದು ಇವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವತ್ತೂ ಅವರನ್ನು ನೋವಿದೆ, ಸಂಕಟ ಇದೆ ಹೇಳಿದ್ದು ಕಂಡಿಲ್ಲ. ಅವರು ಒಮ್ಮೆ ಅವರ ಬಗ್ಗೆ ಅವರಿಗೆ ಹುಷಾರಿಲ್ಲದ್ದು ಗೊತ್ತಾದ್ದು ಯಾವಾಗ ಕೇಳಿದರೆ, ಸ್ನೇಹ ಸಂಗಮದ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡುವಾಗ ಏನಾದ್ರು ದಾಪೂಜಿ ಮಾರಾಯ ಅಂತೇಳಿ ಒಂದು ಬಿಟ್ಟು ಹತ್ಕೊಂಡಿದ್ದೆ. ಬೇರೆ ಯಾವತ್ತೂ ಕೂಡ ಅವರು ನನಗೆ ಆಗುವುದಿಲ್ಲ, ನನಗೆ ಕೂಡುವುದಿಲ್ಲ ಅಂತೇಳಿ ನಾನು ಕಾಣಲೇ ಇಲ್ಲ. ಮನೋಜಣ್ಣ ನಿನ್ನೆ 10 ತಾರೀಕು ಜನವರಿ 10, 2024 ನಮ್ಮ ಜೊತೆ ಇದ್ದರು. ಅವ್ರಿಗೆ ಯಾವತ್ತೂ ಸರಿಲಿಲ್ಲ. ಆದರೂ 4-5 ಗಂಟೆವರೆಗೆ ನಮ್ಮ ಜೊತೆ ಆಡಿಕೊಂಡು ಮಾತಾಡಿಕೊಂಡು ಕೂಡಿಕೊಂಡು ಇವತ್ತಿಗೂ ನೆನಪಿದೆ. ನನಗೆ ಇವತ್ತಿಗೂ ಕೂಡ ಅವರನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ನೆನಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ, ಅವರಂಥ ಒಬ್ಬ ಅದ್ಭುತ ವ್ಯಕ್ತಿ. ಎಲ್ಲರೂ ಹೇಳ್ತಾರೆ ಏನು ಅಂತ ಕೇಳಿದರೆ, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತೇಳಿ. ಮಾತು ಜಾಸ್ತಿ, ಕೆಲಸವೂ ಜಾಸ್ತಿ, ಅಂಥ ವ್ಯಕ್ತಿತ್ವ. ಪ್ರತಿ ಸಂದರ್ಭದಲ್ಲಿ ಹೇಳ್ತೀನಿ, ನಿಖಿಲ್ ದುಂಬುಪೋಲೆ ಎಂಕ್ಲುಲ್ಲ ಎಲ್ಲ ಸಮಸ್ಯೆ ಆಗಲಿ, ಸಮಸ್ಯೆಗೆ ನಡುವಲ್ಲಿ ಬಂದು ಮನೋಜನ್ನ ನಿಂತ್ಕೊಳ್ತಾ ಇದ್ರು. ಏನಾದರೂ ಒಂದು ದೊಡ್ಡ ವಯಸ್ಸಲ್ಲಿ ಹೇಳಿದರೆ ಎಲ್ಲರೂ ಕೇಳ್ತಾ ಇದ್ರು. ಅದು 80 ವಯಸ್ಸಿನಿಂದ ಹಿಡಿದು 20-15 ವರ್ಷದ ಬಾಲಕರ ತನಕ ಎಲ್ಲರೂ ಕೇಳ್ತಾ ಇದ್ರು. ಸಣ್ಣ ಮಕ್ಕಳನ್ನು ಕೂಡ ಕರೆದು ಮಾತಾಡ್ತಿದ್ರು. ನಿಖಿಲ್ ಪ್ರಥಮ ಇದ್ದಾರಲ್ಲ, ಲಕ್ಷಣ ನಮ್ಮ ಚಿದಣ್ಣನ ಮಕ್ಕಳು, ಅವರ ಹತ್ರ ಕೂಡ ಕರೆದು ಮಾತಾಡಿಸ್ತಾ ಇದ್ರು. ಅಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ಮನೋಜಣ್ಣ. ಇವತ್ತಿಗೂ ಕೂಡ ನೆನಪು ತುಂಬ ಆಗ್ತದೆ. ಯಾಕೆಂತ ಹೇಳಿದರೆ, ಅವರು ಬಂದರೆ ನಿದ್ದೆ ಮಾಡುವ ವ್ಯಕ್ತಿ ಅಲ್ಲ, ತುಂಬ ಆ್ಯಕ್ಟಿವ್ ಇರುವಂಥ ವ್ಯಕ್ತಿ. ಪ್ರತಿ ಸಂದರ್ಭದಲ್ಲೂ ಎಲ್ಲರ ಹೆಸರನ್ನು ಹಿಡಿದು ಕರೀತಾ ಇದ್ರು. ಮತ್ತು ಮನೋಜಣ್ಣನಿಗೆ ಇಲ್ಲದ ನಾಲೆಜೇ ಇಲ್ಲ. ಅದು ನಾಟಕದವರಿರ್ಬೋದು, ಪ್ರತಿ ಸಲ ಹೇಳೋರು, ಇನ್ನೊಂದು 10 ಗಂಟೆಗೆ ಮಂದಿರದ ಹತ್ರ ಎಲ್ಲ ಸಿಕ್ಕಿದರೆ ಭಜನೆಯಾಗಿ, ಇನ್ನೊಂದು ನಾಟಕ ಕೊಂಡು ಮಾರೆ ಪೋಯಿ. ಫುಡ್ ಇರ್ಬೋದು, ಆಹಾರ, ಫುಡ್ಡು, ನಮ್ಮ ಹೋಟೆಲ್ ಎಲ್ಲಿದೆ, ಮ್ಯಾಚ್ ಎಲ್ಲಿದೆ, ಎಲ್ಲವನ್ನು ಹೇಳ್ತಾ ಇದ್ರು. ಬಹುಶಃ ಅಂಥ ಒಬ್ಬ ಅದ್ಭುತ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೇವೆ. ಅಶ್ರುತರ್ಪಣ ಹೇಳ್ಬೋದು, ಶ್ರದ್ಧಾಂಜಲಿ ಹೇಳ್ಬೋದು, ಏನೇ ಹೇಳ್ಬೋದು, ಆದರೆ ಈ ಪ್ರಶ್ನೆಗಳಿಗೆ ಯಾವತ್ತೂ ಉತ್ತರ ಸಿಗುವುದಿಲ್ಲ. ಈ ಸಾವು ಖಂಡಿತವಾಗಿ ತುಂಬ ವರ್ಷಗಳ ಕಾಲ ನಮ್ಮನ್ನು ಕಾಡುತ್ತೆ. ಅದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವರು ಹಾಕಿಕೊಟ್ಟಂಥ ಏನು ವಿಚಾರಗಳಿದ್ದಾವೆ, ಸಾಂಸ್ಕೃತಿಕವಿರ್ಬೋದು, ಕ್ರೀಡಾತ್ಮಕ ಇರ್ಬೋದು, ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಇದೆಯಲ್ಲ, ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವರ ಕುಟುಂಬದವರಿಗೂ ಸ್ನೇಹ ಬಳಗಕ್ಕೂ ಅದನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಲ್ಲಿಸಬೇಕಂತ ಕೇಳಿಕೊಳ್ಳುತ್ತಾ, ಪ್ರಥಮವಾಗಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿರೋರು ಜಗದೀಶ್ ಅಣ್ಣ, ಈ ಒಂದು ಕಾರ್ಯಕ್ರಮದ ಮನೋಜನ ಆ ಒಂದು ಕಾರ್ಯದ ಒದಗಿಸಿಕೊಂಡವ. ಸೋಮೇಶ್ವರ ವಾರ್ಡ್ನ ನೇತಾಜಿ ಆ ಒಂದು ಪರಿಸರದಲ್ಲಿ ತನ್ನ ಬೂತ್ ಅಧ್ಯಕ್ಷನಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಿದವ. ಹಲವಾರು ಅಲ್ಲಿ ರಾಜಕೀಯವಾಗಿ ಹಲವಾರು ಇದ್ದು ಅದನ್ನು ಎದೆಗೊಂದಿಸಿ ಎದುರಲ್ಲಿ ನಿಂತು ನಾಯಕನಾಗಿ ಹೋರಾಡಿದಂತಹ ಮನೋಜ್ ಉಚ್ಚಿಲ್ ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಾವು ನುಡಿನಮನದ ಮೂಲಕ ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಜೀವನೋಡು ಕೆಲವು ಸಾಧನೆ ಮಲ್ಪನ ಯೋಜನೆ ನಿಧಿ, ನಮ್ಮ ಮಾತೆಲ್ಲ ಜೀವನ ಮಲ್ಪನ ಅವು ಸರ್ವೇ ಸಾಮಾನ್ಯ.
ನಮ್ಮ ಜೀವನೋಡು ಇಂಚಿನ ನಡಪುಡು ಬಂದ್ಬಿಡೇನು ನಮ್ಮ ಏರ್ಲ ಇನಿಮುಟ್ಟಲ ತೆರಿದಿನಕ್ಲತ್ತು ಕರಿದು ಪೋಯಿನ ಜೀವನ ಇಂಚಂದು ಮಾತ್ರ ಪನುಲು ಎತ್ತಂದೆ ಎಲ್ಲದ ಜೀವನ ಇಂಚಂದು ಬಂದ್ಬಿಡೇನು ನಮ್ಮದು ಏರಿರ್ದಲ ಪನೀರ ಸಾಧ್ಯಜ್ಜಿ ನೆಕ್ಕೊಂಜಿ ಮಲ್ಲ ಉದಾಹರಣೆ ಬಂಡ ನಮ್ಮ ಮನುಜನ್ನೆಂದು ಪನೀರೇನೆ ಭಾರಿ ಬೇಜಾರಾಪುಂಡು ಆ ಮೋನೆಯನ್ನು ತೂನಗನೆ ಆ ಒಂಜಿ ಶರೀರದ ಪ್ರಕೃತಿ ತೂನಗನೆ ನಮ್ಮ ಒಂಜಿ ಸ್ವಲ್ಪ ವರ್ಷ ಬದುಕುನ ಒಂಜಿ ಜೀವಂದು ಎನ್ನಿದಿತ್ತಂಡ ಆ ಭಗವಂತನ ಒಂಜಿ ಎಂಚಿನ ಒಂಜಿ ಮನುಷ್ಯಗೆ ಏತ್ಮುಟ ಆಯುಷ್ಯ ಬರೆತರಿಂದ ಪನ್ಮುನೇನೆ ನಮ್ಮ ಮನುಜನಂತದು ಮರಪಡು ನಮ್ಮ ಜೀವನಡು ಅಹಂಕಾರ ಮದ ಮತ್ಸರ ನೇನು ಪೂರ ಅನುಷ್ಠಾನ ಮಲ್ಪ ಆಂಡ ಜೀವನ ಮುಗಿವಕ್ಕ ನಮ್ಮ ಕಾಲಿ ನೆನಪು ಮಾತ್ರ ಜನಕುಲ್ಡ ಓರಿಯುನಿ ಮನುಜನನ ಬಗ್ಗೆ ದಿಂಜ ಗೊತ್ತಿಜ್ಜಿಂದಲ್ಲ ಯಾನು ಕೇಂದ್ರ ತೆರಿನ ಕೆಲವು ವಿಷಯ ಆದರೆ ಈ ಭಾಗಡು ಎಂಚ ಪರಿಣಾಮಕಾರಿಯಾದ ಕೆಲಸ ಮಲ್ತೊಂತರಿಂದ ಬಂದಾಗ ಮೊರಣಿ KSHD ಆಸ್ಪತ್ರೆ ಇತ್ತಿನ ಜವನಿಯರ್ನ ಒಂಜಿ ಅಲ್ತ ದುಃಖದ ಸಂಗತಿ ಆರ್ನ ಕಡೇತ ಗಳಿಗಿಡು ಅರೆನ ಒಂಜಿ ಮೋನಿನ ತೂಡು ಬಂದ ದೃಷ್ಟಿಡು ಜವನೀರು ಅವಳು ಮಲ್ತೊಂತುನ ಆ ಗಲಾಟೆ ಗದ್ದಲನು ತುನಗನೆ ನಿಜವಾದಂಡಲ ಏರಿಗಲ ಕಣ್ಣನೀರು ಬರ್ಪುನಂಜಿನ ಸಂಗತಿ ಆಂಡ ಮುಕ್ಲನ ಅವು ಆ ಉದ್ಯೋಗ ಅಂತುಂಡಲ ಆಸ್ಪತ್ರೆ ದಕ್ಕಲು ಐನು ಸೈಸೊಂದಿರಿಂದ ಬಂಡ ಆ ಮನುಜನ್ನ ಮಕ್ಕಳನ್ನ ಮನಸ್ಸು ಏತ್ತು ಆ ಒಟ್ಟಿಗೆತ್ತನಗಳ ಮನಸ್ಸು ನೆಲೆ ಉಡ್ದು ಇತ್ತಿರ ಬಂದ ಮಲ್ಲ ಉದಾಹರಣೆ ಭಾರತೀಯ ಜನತಾ ಪಕ್ಷದ ಶಿಸ್ತದ ಸಿಪಾಯಿಯಾದ ತನ್ನ ಬೂತ್ ಮಟ್ಟೋಡು ಇಡೀ ಪಕ್ಷನೇ ಒಂಜಿ ಮಲ್ಲ ಮಟ್ಟಡು ಬಿಳಿಭವನಲ್ಲೂ ಭಾರಿ ಮಲ್ಲ ಕೊಡುಗೆ ಕೊರ್ನಾರು ಮನುಜನ್ನೇ ಅಂಚೆನೆ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿಡ್ಲ ಸಕ್ರಿಯವಾದ ಭಾಗವಹಿಸೋದು ಪ್ರತಿಯೊಂದು ಕಾರ್ಯಡ್ಲ ತನ್ನನ್ನು ತಾನು ತೊಡಗಿಸೋದು ಪ್ರತಿಯೊಂದು ಆರ್ನ ಒಟ್ಟಿಗೆ ಇತ್ತನಗ್ಲಿಗೆಲ್ಲ ಒಂಜಿ ಬಾರಿ ಹೆಮ್ಮೆದ ಒಂಜಿ ಸದಸ್ಯಾದಿತ್ತೇರು ಅಂಜನೆ ಕಬಡ್ಡಿ ಆದಪ್ಪು ಕಬಡ್ಡಿ ಆರು ರಾಷ್ಟ್ರೀಯ ಮಟ್ಟಕ್ಕೆ ಹೋಡಂಡಲ್ಲ ಆರ್ನ ಸಾಧನೆ ಎಂಚೆತ್ತನೆಂದು ನಂಗೆ ಪನಿಯರ ಸಾಧ್ಯಜ್ಜಿ ಆತ್ಮಲ್ಲ ಶ್ರಮಜೀವಿ ತನ್ನ ಸಾಧನೆಡೆ ಮಿತ್ತು ಬರ್ತದೆ ತನ್ನ ಆ ಪ್ರಾಯವಡೆ ಆ ದೇವರನ್ನ ಪಾದ ಸೇರಿಯರು ಆರ್ನ ನಿಜವಾದಂಡಲ್ಲ 2-3 ವರ್ಷಕ್ಕೆ ತುಂಬೆ ಗೊತ್ತಿತ್ತು ತಾನೇ ಏಪ ಮುಟ್ಟ ಬದುಕುವ ಪನ್ಪೇನು ತೂವಂದೆ ತಾನು ಬದುಕನಾತ್ ದಿನ ಇಡೀ ಆ ಕಬಡ್ಡಿ ಆದಪ್ಪು ಅತ್ತಂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆದಪ್ಪು ಅತ್ತಂಡ ಆರ್ನ ಫ್ರೆಂಡ್ಸ್ ಕ್ಲಬ್ ಆದಪ್ಪು ಐಕ್ ಭಾರಿ ಪೊರ್ಲುದ ನ್ಯಾಯನು ಕೊರ್ದು ಆ ಸೈಪುನೆಗೂ ಒಂಜಿವರೆಗೂ ತುಂಬಲ ಸಕ್ರಿಯವಾದ ಇತ್ತರಿಂದ ಬಂಡ ಆರ್ನ ಒಂಜಿ ವ್ಯಕ್ತಿತ್ವ ಇಂಜಿನ ನಂಗೆ ಆದರ್ಶವಾಡು ಅಂಚಿನ ಆದರ್ಶವೈನ ಮನುಜನ್ನನ ವ್ಯಕ್ತಿತ್ವನು ನಮ್ಮ ಜೀವನೋಡು ಅಳವಡಿಸದು ಅರೇನೆ ಆರು ಅಗಲ್ದು ಆರ್ನ ಕುಟುಂಬದಕ್ಲಿಗೆ ಆರ್ನ ಅಗಲುವಿಕೆದ ದುಃಖನು ಸಹಿಸನ್ನ ಶಕ್ತಿನ ಕೊರಡು ಆರು ನನಾಂಜೆ ಸರ್ತಿ ನಮ್ಮ ಹಿಂದೂ ಸಮಾಜಡು ಪುಟ್ಟನ ಒಂಜಿ ಸೌಭಾಗ್ಯನ ದೇವರು ಅರೆಗೆ ಕರುಣಿಸವಾಡು ಆರ್ನ ಆತ್ಮಗೂ ಆ ದೇವರು ಸದ್ಗತಿನ ಕೊರ್ದು ದೇವರು ಅರೇನೆ ಆರ್ನ ಕುಟುಂಬದಕ್ಲಿಗೆ ಆಯ್ನಾತ್ ಆರ್ನ ಫ್ರೆಂಡ್ಸ್ ಕ್ಲಬ್ ಆದಪ್ಪು ಅತ್ತ ಸಮಿತಿದಾಗಲೇ ಮಾತರಿಗಳ ಆ ದುಃಖವನ್ನು ಭರಿಸವನ ಶಕ್ತಿನ ಆ ಭಗವಂತೆ ಕೊರಡಂದು ಪ್ರಾರ್ಥನೆ ಮಲ್ತೊಂದಲ್ಲ. ವಂದನೆಗಳು. ಇದೀಗ ಮುಂದೆ ಸ್ನೇಹ ಸಂಗಮ ಈ ಒಂದು ಸಂಸ್ಥೆಯಲ್ಲಿ ದುಡಿಯುವಂತಹ ಒಬ್ಬ ವ್ಯಕ್ತಿ ಅವರ ಆ ಒಂದು ನುಡಿ ನಮನವನ್ನು ಅವರ ಗೌರವ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಉಚ್ಚಿಲ್ ತಾವು ನೀಡಬೇಕಾಗಿ ಕೇಳಿಕೊಳ್ತಾರೆ. ಮನೋಜ್ ಉಚ್ಚಿಲ್ನ ಬಗ್ಗೆ ಪಾತ್ರ ಮಸ್ತ್ ಉಂಡು ಅಂಡಲ ಕೆಲವು ವರ್ಷದಿಂಚ ಇಲ್ಲಿ ಪ್ರಯಾಣದಿಂಚ ಉಚ್ಚಿಲಡ್ದು ಬುಲೆದು ಉಚ್ಚಿಲದ ಪೂರ ಸಂಘ ಸಂಸ್ಥೆ ಅವೇ ರೀತಿ ಊರ್ದಕ್ಲ ಪೂರ ಆಶೀರ್ವಾದ ಎಲ್ಲೇ ಪ್ರಯಾಣದಿಂಚಲ ಒಂಜಿ ಸಂಘಟನಾತ್ಮಕವಾದ ಬೆಳೆಯನಂಚಿನ ಒಂಜಿ ವ್ಯಕ್ತಿ ಅಂಚನೆ ಸಾರ್ವಜನಿಕ ಗಣೇಶೋತ್ಸವ ದುಪ್ಪಡು ಸ್ನೇಹ ಸಂಗಮ ಉಚ್ಚಿಲ ದುಪ್ಪಡು ಅಂಚನೆ ಕೆಲವು ಸಂಸ್ಥೆಡು ನಿರಂತರವಾದ ರಾತ್ರಿ ಪಗೆಲ ತಂದೆ ಬೆಂತಿನಂಚಿನ ಜೀವ ಅಂಚಿನ ಜೀವ ನಮ್ಮೊಟ್ಟಿಗೆ ಇಜ್ಜಿಂದ ಪನ್ಪುನ ನಮ್ಮ ಕನಮನಸ್ಸು ಎನ್ನರ ಸಾಧ್ಯ ಇಜ್ಜಿ ಅಂಡಲ ನಮ್ಮ ಊರ್ದ ಪೂರ ಸಂಘ ಸಂಸ್ಥೆಗಳ ಒಂಜಿ ಅರ್ನ ಅಗಲುವಿಕೆ ನಮಗೆ ದುಃಖದ ಸಂಗತಿ
ಪ್ರತಿ ಒಂಜಿ ಕ್ಷಣಲ ಒವೇ ಒಂಜಿ ಸಂಸ್ಥೆಗೆ ಪೋದು ಇಂಚಾಂಡೆ ಎಡ್ಡೆ ಅಂಚಾಂಡೆ ಎಡ್ಡೆ ಎಲ್ಲೇ ಪ್ರಯಾಣದಿಂಚಲ ಆ ಬುದ್ಧಿ ಪನ್ಪುನ ಆ ವಿಷಯ ಅವರಿಗೆ ನಿರಂತರವಾದಿತ್ತನು. ಪ್ರತಿ ಒಂಜಿ ವ್ಯಕ್ತಿಗಳ ಬೇಜಾರಾಪುನಂಚಿನ ಸಂಗತಿನ ಮನೋಜ್ ಹುಚ್ಚಿಲ್ ಮಂತದಿಜೇರು. ಈ ಸಂದರ್ಭದ ಪನೋಡಂದಾಂಡ ಆರು ಅಂಚಿನ ಜೀವ ನಮಕ್ ಊರಿಗೂ ಪೂರ ರಾಷ್ಟ್ರೀಯ ಮಟ್ಟಗವಾದ ಪುನರ್ಜನ್ಮವಾದ ಬರ್ಪುನಂಚಿನ ಭಾಗ್ಯ ನಮಕ್ ತಿಕ್ಕಡು. ಪ್ರತಿ ಒಂಜಿ ವಿಷಯ ಎಲ್ಲ ದುಂಬು ಪೋದು ಆ ಜವನಿರೇನು ಒಟ್ಟುಗೂಡು ಸಂಚಿನ ಆ ವ್ಯಕ್ತಿತ್ವ ಅರ್ನ ನೆಟ್ಟಿ ಇತ್ತಂದು. ಅಂಚನೆ ಭಾರತೀಯ ಜನತಾ ಪಕ್ಷಡ್ ಉಚ್ಚಿಲ ಅವಾರ್ಡ್ ಕರಿನ ಕೆಲವು ವರ್ಷದಿಂಚ ಈರೊಂಜಿ ಭಾರತೀಯ ಜನತಾ ಪಾರ್ಟಿಡ್ ಓಟುಗು ಉಂತೋಡು ಒಂದು ಪನ್ನಾಗ ಎಂಗೆ ಉಂತಾರೆ ಆಪುಜಿ ನಿಖಿಲ್ ಏರಾಣ್ಲ ಉಂತಲೆ ನಿಖಿಲೊಟ್ಟಿಗೆ ಯಾನು ಉಲ್ಲ ಅಂದು ಪನ್ಪನ ಪಾತಿರಣ್ಣ ಪಂತಿನ ಏಕಾಏಕ ವ್ಯಕ್ತಿ ಉಚ್ಚಿಲಡು ಮನೋಜ್ ಉಚ್ಚಿಲ್. ಅಂಚಾದು ಪನಾಗ ಅರ್ನ ಆ ನೇತೃತ್ವಡ್ ನನ್ನ ದುಂಬಗ್ಲ ಪೂರ ಸಂಘ ಸಂಸ್ಥೆಯಲ್ಲಿ ಎಡ್ಡಾವಾಡು ದಾಯಪಣ್ಣಂದಾಂಡ ಮುರಣಿ ನಮ್ಮ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಡ್ ಎಕ್ಕ ಭಜನೆ ಮುರಣಿ ಆಂಡು ಅಂಚಾದು ಪುನಾಗ ಐಡು ದುಂಬೆ ಎಕ್ಕ ಭಜನೆಗೆ ಪೂರ ನಮ್ಮ ಒಟ್ಟಿಗೆ ಅದು ಪೋಡು ನಮ್ಮ ಕ್ಲಬ್ದ ಫಂಕ್ಷನ್ಲು ಉಂಡು. ಆ ಸಂದರ್ಭಡ್ಲ ಅವು ಆದನ ಮಾಡಿ ಪೋಡು ಒಂದು ಪನ್ಪ ನಿರಂತರವಾದ ಆ ನೆನಪು ಶಕ್ತಿನ ಮಂತೊಂದು ಆ ಒಂಜಿ ಗಣಪತಿನ ಮೂಲ ದೇವರನ ಮೂರ್ತಿ ಉಪ್ಪುನ ಸಂದರ್ಭಡ್ ರಾತ್ರ ಪಗೇಲು ಒಟ್ಟಿಗೆ ಇತ್ತದು ಆ ಬೇಜಾರನ್ನ ಗೊತ್ತಾವಂದಿಲ್ಲ ಪೂರ ಜನರಿಗೆಲ್ಲ ಜೋಕಾದ್ದೆ ತೊಂದಂಚಿನ ಒಂಜಿ ವ್ಯಕ್ತಿ ನನ್ನ ದುಂಬಾಗ ನಮಕ್ಲ ಬೋಡು ಅಂಚಾದು ಪುನಗ ಆ ಸ್ನೇಹ ಸಂಗಮಗ್ಲ ಅಂಚನೆ ಸಾರ್ವಜನಿಕ ಗಣೇಶೋತ್ಸವಗಳ ಬಾರಿ ತುಂಬುಲಾರದ ನಷ್ಟ ಅಂದ್ ಪಂಡ್ರೆ ಏನು ಇಚ್ಛೆ ಪಡ್ಪೆ ಅರ್ನ ಜೀವಾಗ ದೇವರು ಶ್ರದ್ಧಾಂಜಲಿ ನಮ್ಮ ಕೊರ್ಪುಲ ಮುಖಾಂತರ ಅವರಿಗೆ ಸ್ವರ್ಗನೇ ತಿಕ್ಕಡು ನಮ್ಮೊಟ್ಟಿಗೆ ನಿರಂತರವಾದ ನೆನಪು ಪಾಡು ಬಂದು ಎನ್ನ ಪಾತ್ರೆಗೆ ವಿರಾಮ ಕೊರಪೆ ಹಚ್ಚಿ ಸುಳ್ಳು ದುಂಬುಗು ಚಂದ್ರ ಸುಚಿಲ್ ಈ ಕಾರ್ಯಕ್ರಮಗೂ ನುಡಿನ ಮನ್ನ ಸಂದೋಡ ಸಾರ್ವಜನಿಕ ಗಣೇಶೋತ್ಸವದ ಬೀರಿದ ಮನೋಜ್ ಉಚ್ಚಿಲ್ನ ಶ್ರದ್ಧಾಂಜಲಿ ಸಭೆತ ವೇದಿಕೆ ಉಡುಪಿನಂಚಿನ ಮಾತ ಗಣ್ಯರೇ ಸೇರಿದನಂಚಿನ ಮಾತ ಮನೋಜ್ ಉಚ್ಚಿಲ್ನ ಆತ್ಮೀಯ ಪ್ರೀತಿದ ಬಂಧುಲೆ ಮುರಂದಾತ್ ದಿನ 4ನೇ ತಾರೀಕಿಗೆ ಮನೋಜು ದೇವೇರನ ಪಾದ ಸೇರಿದೆ ಮತ್ತು ಮಾತೆಲ್ಲ ನುಡಿನ ಮನ ಮಲ್ದ ಲೆಕ್ಕ ಪ್ರಾಥಮಿಕ ಶಾಲೆ ಹಿಡಿದು ಬತ್ತನ ಹೈಸ್ಕೂಲ್ ಮುಟ್ಟ ಒಂದು ಎಲ್ಲೇ ಪ್ರಾಯಡೆ ಆ ಕ್ರೀಡಾ ಮನೋಭಾವನ ಬೆಳೆಪ ಒಂದು ಆರ್ನ ಗುರುಕುಲ ಏನಂಚಿನ ಜಲಂಧರೈನ ಮಾರ್ಗದರ್ಶನಡೆ ಇನಿ ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ಕೊರ್ಪನ ಮುಖಾಂತರ ಕಬಡ್ಡಿನ ಆಯ್ಕೆ ಮಲ್ದೊಂದು ರಾಷ್ಟ್ರ ಮಟ್ಟದ ಒರಿ ಆಟಗಾರರಾದ ಐದು ಪಕ್ಕ ತೀರ್ಪುಗಾರರಾದ ಇನಿ ಜನಕುಲ್ನ ಪ್ರೀತಿದ ಗೆಂದಯನಂಚಿನ ವ್ಯಕ್ತಿ ಪಂಡ ಮನೋಜ್ ಉಚ್ಚಿಲ್ ಒಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂದ ಪನ್ಲಕ್ಕನೆ ಒಂಜಿ ಪುಟ್ಟಿನ ನರಮಾನಿ ಬದುಕದ ಆ ದಿನಟ್ಟು ದಾದ ಎಡ್ಡೆ ಕೆಲಸ ಮಲ್ದೇರ ಅವು ಪೂರ ಅಂತಿಮ ದಿನಟ್ಟು ನೆನಪು ಮಲ್ಪನಂಚಿನ ಕಾರ್ಯಕ್ರಮ ಮನೋಜ್ ಉಚ್ಚಿಲ್ ಐಕು ಒಯ್ಕಲ ಚ್ಯುತಿ ಬರಂದ ಲೆಕ್ಕ ಸಾರ್ವಜನಿಕವಾದ ಇತ್ತ ಪನ್ಲಕ್ಕನೆ ಸ್ನೇಹ ಸಂಗಮದ ಪ್ರಾಥಮಿಕ ಸದಸ್ಯ ಅದು ಒಂಜಾತು ಕನನ ಕಟ್ಟದು ಬಾರಿ ವರ್ಷದ್ದು ಬಾಡಿಗದ ಒಂಜಿ ಕಟ್ಟಡ ಇತ್ತಂಡ ಒಂಜಿ ಸ್ವಂತ ಕಟ್ಟಡ ಆದು ನಮ್ಮ ಸಾರ್ವಜನಿಕ ದಾದ ಸಾಮಾಜಿಕವಾಯಿನ ದಾದ ಕಾರ್ಯಗಳುಂಡ ಅವು ಮಾತ ಸ್ವಂತ ಕಟ್ಟಡೋಡು ಪನ್ಪಿನ ಒಂಜಿ ಕನಸನ್ನು ಕಟ್ಟದು ಅವು ನನಸಾಪನಂಚಿನ ಸಂದರ್ಭ ಐತೊಟ್ಟಿಗೆ ಸಾರ್ವಜನಿಕ ಗಣೇಶೋತ್ಸವದ ಇನಿ ಸದಸ್ಯರ ಪನ್ಲೆಕ್ಕನೆ ಒಂಜಿ ಜವಾಬ್ದಾರಿನ ದೆತ್ತೊಂಡ ನಂಗೆ ಗೊತ್ತಿತ್ತ ಲೆಕ್ಕನೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೊಕ್ಕ ಕ್ರೀಡೆದ ಆ ಕಾರ್ಯಕ್ರಮ ನೆಚ್ಚಿಗೆ ದೆತ್ತೊಂದು ಐಕ್ ಸರಿಯಾಯಿನ ಜವಾಬ್ದಾರಿ ಕೊಡ್ತೀರ ಅವಕ್ಕೆ ಅರ್ಥಪೂರ್ಣವಾಯಿನ ಕೆಲಸ ಮಲ್ತೊಂದು ಇನಿ ಪ್ರಾಯದಕ್ಕಲು ಆತನ ಜಮನೆರಡ ಹೊಂದಾಣಿಕೆಯನ್ನು ಮಲ್ತಂದು ಮಾತೆರೆಲ್ಲ ಮನದಟ್ಟು ಮಲ್ತಂದು ಅಕ್ಲಿನ ಪ್ರೀತಿ ವಿಶ್ವಾಸನ ಗಳಿಸೊಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮನ ಮುಂಚೂಣಿ ಹಿಡಿದೆತ್ತಂದು
ಇನ್ನು ಕೆಲಸ ಮಲ್ತನಂಚಿನ ಒಂಜಿ ವ್ಯಕ್ತಿ ಇತ್ತಂಡ ಮನೋಜ್ ಚಿಲ್ದ ಪನಿಯರೆ ಭಾರಿ ಹೆಮ್ಮೆ ಆವೊಂದುಂಡು. ಸಾರ್ವಜನಿಕ ಗಣೇಶೋತ್ಸವದ ಉತ್ಸವದ ಸಂದರ್ಭಡು ಇನಿ ಮೂರ್ತಿದ ಬಗೆಟಿ ಇನಿ ಪಿದೈಡು ಪರಂಚನ ಸಂದರ್ಭಡು ಏರಾಂಡ್ಲ ದದಾಂಡ್ಲ ಇಕ ತೊಂದರೆ ಮಲ್ಪೇರ ಅಂದ್ ಪನ್ಪಿನಕ್ಕೆ ಐನ ರಾತ್ರಿಡೆ ಕಾಪುನಂಚಿನ ಒಂಜಿ ವ್ಯವಸ್ಥೆಲ ಮನೋಜ್ ಚಿಲ್ ಪನ್ನಗ ಎಂಕ್ಲ ಬಾರಿ ದುಃಖ ಆವೊಂದುಂಡು. ದಯಪಂಡ ಅಂಚಿನ ಒಂಜಿ ನಿಷ್ಠಾವಂತೆ ಕಾರ್ಯಕ್ರಮ ಈತೆ ಮಾತೆರ್ಲ ಜವಾಬ್ದಾರಿಗೋಸ್ಕರ ಬೆಂಡ ಒವೇ ಜವಾಬ್ದಾರಿ ಉಪ್ಪಡು ಜವಾಬ್ದಾರಿ ಜಂದುಪ್ಪಡು ಐನು ಪರಿಪೂರ್ಣವಾದ ಆ ಕೊರ್ನಂಚಿನ ಜವಾಬ್ದಾರಿನ ನಿಭಾಯಿಸುನಂಚಿನ ಒಂಜಿ ಚಾಕಿ ಚಕ್ಕ ತಿತ್ತನಂಡ ಮನೋಜಿ ಚಿಲ್ದು ಪನ್ನೀರ ಹೆಮ್ಮೆ ಆವೊಂದುಂಡು. ಎಲ್ಲೆ ಪ್ರಾಯೋಡೆ ಒವೇ ಒಂಜಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಣೆ ಮಲ್ಪನ ಮುಖಾಂತರ ತನ್ನ ಡಪ್ಪುನಂಚಿನ ಪ್ರತಿಭೆಯನ್ನು ಇನ್ನು ಪಿದೈಕೊಂದರಂದು ಇನ್ನು ಕ್ರೀಡೆಡ್ ಎಲ್ಲೆಲ್ಲಿ ಜೋಕ್ಲೆಗೆ ಅಕ್ಲೆಗೆ ಪ್ರತಿಭೆಯನ್ನು ಅನಾವರಣ ಮಲ್ಪನಂಚಿನ ಕೆಲಸ ಮಲ್ತಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟಡು ಒಂಜಿ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ಒಂಜಾತ್ ಕೆಲಸ ಮಲ್ತದು ಇನಿ ದೇವೇರ್ನ ಪಾದ ಸೇರಿದರು. ಅನಾರೋಗ್ಯ ಪೀಡಿತ ಉಪ್ಪುನಗಲ ಮೊರನಿ ಜಲಂಧರೈನ 25ನೇ ವರ್ಷದ ಕಾರ್ಯಕ್ರಮ ಇನಿ ಸಾರ್ವಜನಿಕ ಗಣೇಶೋತ್ಸವ ಆಯ್ತ ನೇತೃತ್ವ ದೇಶದ ಇತ್ತಂಡು ಆ ಒಂಜಿ ಐಕ್ ಒಂಜಿ ಮಟ್ಟದ ಚ್ಯುತಿ ಆವಂದ ಲೆಕ್ಕ ಇನಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತೀರ್ಪುಗಾರರನ್ನು ಸೆಟ್ ಮಲ್ತಂದು ಇನ್ನು ಕ್ರೀಡಾಪಟುలను ಸೆಟ್ ಮಲ್ತಂದು ಐಕ್ ಆ ಒಂಜಿ ಕಾರ್ಯಕ್ರಮ ಯಶಸ್ವಿ ಆವಡ್ನಾಡ ಮನೋಜ್ ಇಚ್ಚಲು ಐಕ್ ಕಾರಣಂದ ಪನ್ಯರ ಬಾರಿ ಹೆಮ್ಮೆ ಆವೊಂದುಂಡು. ಅಂಚಿನ ಮನೋಜ್ ಇಚ್ಚಲು ಇನಿ ದೇವರನ ಪಾದನ್ನು ಸೇರಿದರು. ಅವ್ರನ್ನ ಅಗಲುವಿಕೆ ನಂಗೆ ಮಾತ ತುಂಬಲಾರದ ನಷ್ಟ ಆತಂಡು. ಐನು ಅಕ್ಲನ ಕುಟುಂಬದ ಅಕ್ಲಿಗೆ ಇನಿ ಸಾರ್ವಜನಿಕ ಗಣೇಶೋತ್ಸವ ಉಪ್ಪಡು ಸ್ನೇಹ ಸಂಗಮ ಉಪ್ಪಡು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಪ್ಪಡು ಇದಕ್ಕೆ ಮಾತ ಸಹಿಸುನಂಚಿನ ಶಕ್ತಿನ ಆ ಪರಮಾತ್ಮೆ ಕರುಣಿಸಡಿಂದ ಈ ಸಂದರ್ಭಡು ಪನೊಂದು ನೋಡಿ ನಮ್ಮ ನನಗೆ ವಂದನೆ ಸಲ್ಲ ಸರ್. ಒಂದೊಂದು ನೆನಪು ಬರ್ಬಿಡಾಗ ಮಸ್ತ್ ದುಃಖ ಬರ್ಕೊಂಡು ಚಂದ್ರಸಂಡೆ ಪಲ್ಲ ಕಣೆ ಈ ಒಂದು ಸಾರ್ವಜನಿಕ ಗಣೇಶೋತ್ಸವಡು ದೇವರ ತುಂಬ ನಂಚಿನ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಡು ಮಸ್ತ್ ಜನ ಪೇರು ಶ್ರೀಧರಣ್ಣ ಪೇರು ಅಪ್ಪೆ ಶ್ರೀಧರ ಕುಂಜಾತೂರು ಪೇರು ಅಶೋಕಣ್ಣ ಪೇರು ಅಂಡ್ ಐತ ಲೀಡರ್ಶಿಪ್ ಇರಬೇಕು ಅನ್ನೋದು ಮನೋಜ್ ಪಾತಿರ್ರೆ ಪಂಡ ಕೈಯೆಲ್ಲ ಇಟ್ಟು ಪಾತಿರ್ರೇಜ್ ಅವು ಖಂಡಿತವಾಗಲ್ಲ ಇಂಕ್ಲಿಗೆ ನಾನು ಈತ ವರ್ಷ ಹೊಡಿತು ನಂಚಿನ ಒಂಜಿ ಒಡನಾಟ ಆಬಂಜಿ ಒಡನಾಟ ಇಂಕ ಇತ್ತೆಗಳ ಮರಪೆರ ಹುಚ್ಚಿ ದೇವರ ತುಂಬ ನೋಡಿ ಎದುರುಡು 2 ಜನ 4 ಜನ ಇವರಿಗೆ ಎಂದಾಗ ಆ ಪೊರ್ತುಡು ಯಾನು ಮನೋಜು ಬೊಕ ಪುರುಷೋತ್ತಮ ಬೊಕ ಭೂಷಣ್ಣೆ ಪ್ರಮೋದಣ್ಣೆ 4 ಜನ ಐನು ಇತ್ತೆಗಳ ಐನು ಮರಪೆರ ಹುಚ್ಚಿ ಆಯ್ತು ಒಟ್ಟಿಗೆ ಅವ್ರನ್ನ ಒಡನಾಟಿಡು ನನ್ನ ರೀತಿಯರ್ಗೆ ಎಂದಾಗ ಅಶೋಕಣ್ಣೆ ಅನ್ನ ಅತ್ತ ಬಗೆಡ ಅಶೋಕಣ್ಣೆ ಆ ಒಂಜಿ ಬಗೆಟ್ಟು ನುಡಿ ನಮನನ್ನು ಸಲ್ಲಿಸೋರು ಬಣ್ಣದು ಎರಡ ಕೇರನಲ್ಲ ಪಾತೇರ್ ನಂಚಿನ ಆ ಪೂರ್ತಿ ಅಕ್ಲಿಗೆ ದರ್ನ ಇನ್ನು ಮರಪ್ಪು ನಂಚಿನ ಒಂಜಿ ಇಂದು ಈಜಿ ಖಂಡಿತವಾದ್ಲ ಪಾತೇರ್ನಾಗ ಪ್ರತಿವರಿಗ್ಲ ದುಃಖನ ಕಟ್ಟದೀದ ಪಾತೇರೋಡ ಹಾಕೊಂಡು ತೊಂದರೆ ಆ ಆತ್ಮಗೆ ಖಂಡಿತವಾದ್ಲ ಶಾಂತಿ ತಿಕ್ಕೊಂದುಂಡು ನಿಮಗೂ ಈ ಒಂಜಿ ಕಾರ್ಯಕ್ರಮಡು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ 2 ವರಿ ನನರಿ ಆತ್ಮೀಯರು ಏರ್ಕೆನ್ನಾಗ ಆನಂದಾಶ್ರಮ ಶಾಲೆಡಿ ಜೀವನಣ್ಣೆ ನಾನು ಒಟ್ಟಿಗೆ ಒಡನಾಟಿಡಿ 25ನೇ ವರ್ಷದ ಕಬಡ್ಡಿದ ಆ ಒಂದು ಜಲಂಧರ್ನ ಕಬಡ್ಡಿಗೆ ಒಂದು ಯಶಸ್ವಿ ಅವಡಂಡ ನಾನು ಒಟ್ಟಿಗೆ ಬಂದನಾರು ಜೀವನಣ್ಣೆ ಆನಂದಾಶ್ರಮ ಶಾಲೆದ ಜಲಂಧರ್ ಮಾಸ್ಟರ್ ಒಡನಾಟಿ ಆದಿತ್ತನಾರು ಜೀವನಣ್ಣ ಇರ್ನ ಆ ಒಂದು ನುಡಿ ನಮನಗ ಇರ್ಲ ಕೊರಡು ಬಂದು ಎರಡ ಬಿನಾನ್ ಮಂತಬಲ್ಲ ಮನೋಜ್ ಉಚ್ಚಿಲ ನಾವು ತುಂಬ ವರ್ಷದಿಂದ ಸಾಧಾರಣ ಒಂದು 25 ವರ್ಷಕ್ಕಿಂತಲೂ ಹೆಚ್ಚು ಅವನನ್ನು ನೋಡಿ ಒಡನಾಡಿಕೊಂಡು ಬಂದವರು. ಯಾವತ್ತೂ ಒಂದು ನಗುಮುಖದಲ್ಲಿ ತಮಾಷೆ ಮಾಡಿಕೊಂಡು ಕೆಲಸ ಮಾಡಿಕೊಂಡಿದ್ದಂಥ ಒಬ್ಬ ನನ್ನ ತಮ್ಮ ಅಂತಲೇ ಭಾವಿಸಿದ್ದೇನೆ ಇವತ್ತಿನವರೆಗೂ. ಮೊನ್ನೆ ನಮ್ಮೆಲ್ಲರ ಗುರು ಜಲಂಧರ್ ಮಾಸ್ಟರ್ ಅವರ ಸಂಸ್ಮರಣೆಯ ಸಂಬಂಧದಲ್ಲಿ ಕಬಡ್ಡಿ ಪಂದ್ಯಾಟ ಮಾಡೋದಕ್ಕಿಂತ ಒಂದು 4 ತಿಂಗಳು ಮೊದಲೇ ನನ್ನ ಹತ್ರ ಹೇಳಿದ್ದ, ನಾವು ಮಾಸ್ಟ್ರ
ಒಂದು ಸಂಸ್ಮರಣೆಯಲ್ಲಿ ಒಂದು ಕಬಡ್ಡಿ ಪಂದ್ಯಾಟ ಮಾಡಬೇಕು, ನಿಮ್ಮ ಸಹಕಾರ ಇರಲಿ ಅಂತೇಳಿ ನಾವು ಹೇಳಿದೆವು. ಖಂಡಿತವಾಗಿ ನಮ್ಮ ಮಾಸ್ಟರ್ ಇದಕ್ಕೆ ನಾವು ಯಾವತ್ತೂ ಬದ್ಧರಾಗಿದ್ದೇವೆ ಅಂತ ಹೇಳಿ, ಹಾಗೆ ಅದು ಸಿದ್ಧಿವಿನಾಯಕ ಮಂದಿರದ ಮುಖಾಂತರ ಅವರು ನಮ್ಮನ್ನು ಸಂಪರ್ಕಿಸಿದರು, ಆಶಿಕ್ ಮತ್ತು ಜಯಂತಣ್ಣ. ಹಾಗೆ ನಾವು ಒಟ್ಟಿಗೆ ಸೇರಿ ಆ ಕಬಡ್ಡಿ ಪಂದ್ಯಾಟಕ್ಕೆ ಒಟ್ಟಿಗೆ ಒಂದು ಮುಂದಡಿ ಇಟ್ಟಿದ್ದೇವೆ. ಹಳೆ ವಿದ್ಯಾರ್ಥಿ ಸಂಘ ಸಂಪೂರ್ಣವಾಗಿ ತನ್ನ ಸಹಕಾರವನ್ನು ಅದಕ್ಕೆ ನೀಡಿತ್ತು. ಅದರಲ್ಲಿಯೂ ಕಬಡ್ಡಿ ಪಂದ್ಯಾಟದ ಒಂದು ದಿವಸ ಮೊದಲು ನಾವೆಲ್ಲ ಮೈದಾನ ಸೆಟ್ ಮಾಡಲಿಕ್ಕೆ ಹೋದಾಗ ರಾತ್ರಿ ಮನೋಜ್ ಬಂದ. ಮೈಯಲ್ಲಿ ಬ್ಯಾಂಡೇಜ್ ಇತ್ತು, ಡಯಾಲಿಸಿಸ್ ಮಾಡಿಕೊಂಡು ಬಂದದ್ದು. ನನ್ನ ಜೀವಮಾನದಲ್ಲಿ ನಾನು ಯಾರನ್ನು ಕಾಣಲಿಲ್ಲ. ಒಂದು ಡಯಾಲಿಸಿಸ್ ಆಗಿ ಬಂದು ಅಂತಹ ಕಾರ್ಯಕ್ರಮದಲ್ಲಿ ಅಷ್ಟು ಒಟ್ಟಿಗೆ ಸೇರಿ ಇದು ಮಾಡಿದವರನ್ನು ನಾನಂತೂ ಕಾಣಲಿಲ್ಲ. ಅಂತಹ ಒಂದು ಸ್ಫೂರ್ತಿ ತುಂಬುವಂಥ ಹುಡುಗ. ಇನ್ನೊಂದು 50 ವರ್ಷ ಬದುಕಬೇಕಿತ್ತು, ಆದರೆ ನಮ್ಮ ದುರ್ದೈವ ಅವರನ್ನು ಉಳಿಸುವ ಯೋಗ ನಮಗೆ ಯಾರಿಗೂ ಇಲ್ಲ ಅಂತ ಕಾಣ್ತದೆ. ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸಾಧಾರಣ ಸ್ನೇಹ ಸಂಗಮ ಇರಲಿ, ನಮ್ಮ ಸಿದ್ಧಿವಿನಾಯಕ ಭಜನಾ ಮಂದಿರ ಇರಲಿ, ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಇರಲಿ, ಯಾವತ್ತೂ ಕರೆದರೂ ಕೂಡ ಓಡೋಡಿ ಬಂದು ಅವನ ಕಾರ್ಯವನ್ನು ಮುಂದಾಳತ್ವ ವಹಿಸಿ ಮುಗಿಸಿ ಅದರ ಯಾವುದೇ ಕ್ರೆಡಿಟನ್ನು ತೆಗೆದುಕೊಳ್ಳುವಂತಹ ಹುಡುಗ ಅಲ್ಲ. ಎಂತಹ ಕಾರ್ಯಕ್ರಮವಿರಲಿ ಅದನ್ನು ನಗುತ್ತಾ ಮಾಡಿ ಮುಗಿಸಿದವ. ಮೊನ್ನೆಯ ಕಾರ್ಯಕ್ರಮ ಕಬಡ್ಡಿ ಪಂದ್ಯಾಟ ಕೂಡ ಅವ ವಹಿಸಿದ್ದಕ್ಕೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿ ಎಲ್ಲರಿಗೂ ಒಂದು ಸಂತೋಷವನ್ನು ಉಂಟು ಮಾಡಿದವ. ಅಕಸ್ಮಾತ್ತಾಗಿ ಹೀಗೆ ಅಗಲುವಾಗ ನಮಗೆ ನಿಜವಾಗಿ ಅದನ್ನು ತಡೆದುಕೊಳ್ಳುವಂಥ ಶಕ್ತಿ ನಿಜವಾಗಿ ನಮ್ಮಲ್ಲಿ ಇಲ್ಲ. ಅವ ತುಂಬ ಪ್ರೀತಿಸುವ ಅವನ ಮಡದಿ ಮತ್ತು ಮಗು ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರೆಲ್ಲರಿಗೂ ಈ ಕಂಬನಿಯನ್ನು ತಡೆಯುವಂಥ ಶಕ್ತಿ, ಮುಂದಕ್ಕೆ ಬಾಳುವಂಥ ಒಂದು ಯೋಗವನ್ನು ಆ ಭಗವಂತ ಒದಗಿಸಿಕೊಡಲಿ ಅಂತ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸ್ತೇನೆ. ಮುಂದೆ ಕಾರ್ಯಕ್ರಮದಲ್ಲಿ ಗೋಪಾಲ್ ಕೊತ್ತಾರ್ ಅವರಿದ್ದಾರೆ. ಹಿಂದೂ ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ಅಡಿ ಮನೋಜ್ ಉಚ್ಚಿಲ್ ಅವರ ಅವನಿಗೆ ನುಡಿನ ಮನವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ. ಮನೋಜ್ ಉಚ್ಚಿಲ್ ಬೊಕ್ಕ ಎನ್ನಲ ಸಂಬಂಧ ಸುಮಾರು 27 ವರ್ಷ, ಒಂದು 13-14 ವರ್ಷ ಪ್ರಾಯಪ್ಪು ಮನೋಜುಗು. ಆ ಸಂದರ್ಭಡು ಯಾನು ಉಳ್ಳಾಲ ತಾಲೂಕದ ಭಜರಂಗ ದಳದ ಸಂಚಾಲಕ ಆದಿತ್ತೆ. ಸುನೀಲ್ ಉಚ್ಚಿಲ್ ಉಳ್ಳಾಲದ ಪ್ರಥಮ ಸಂಚಾಲಕ. ಆರು ಜೈಲಿಗೆ ಪೋಯಿನ ಪಕ್ಕ ಯಾನು ಸಂಚಾಲಕ ಆದಿತ್ತೆ. ಆ ಸಂದರ್ಭಡು ಕುತ್ತಾರಡು ಒಂಜಿ ಸ್ವಾಮಿಗೆ ಗುರುಸ್ವಾಮಿಗೆ ಒಂಜಿ ಹಾಕಿಯರು ಬಸ್ಸತ್ತ ಡ್ರೈವರ್. ಅಪ್ಪಗ ನಮ್ಮ ಒಂಜಿ ರಾಜರಾಜೇಶ್ವರ ದೇವಸ್ಥಾನಡು ಮಲ್ಲ ಒಂಜಿ ಸಭೆ ಸೇರ್ದಿತ್ತ. ಅಪ್ಪಗ ಒಂಜಿ ಇಲ್ಲಿಯ ಜವನೆ ಮನೋಜ್. ಆ ಸಂದರ್ಭಡು ಮಾತಿನೊಟ್ಟಿಗೆ ಮನೋಜಲ್ಲಿ ಇತ್ತಿರಲ್ಪ ಇಲ್ಲಿ ಹುಡುಗಿ ಐದು ಪಕ್ಕ ಈ ಸಂಘಟನೆದ ಪ್ರತಿ ಒಂಜಿ ಚಟುವಟಿಕೆಗಳ ಮನೋಜು ಉಚ್ಚಿಲದ ಟೀಮ್ದೊಟ್ಟಿಗೆ ಇತ್ತೇರು. ಚಂದ್ರಶೇಖರ್ ಉಚ್ಚಿಲ ಆದಪ್ಪು, ರಘು ಆದಪ್ಪು, ಸುರೇಶ್ ಆದಪ್ಪು ಮಾತೇರ್ನ ಒಟ್ಟಿಗೆ ಸಕ್ರಿಯವಾದ ಎಲ್ಲೇ ಪ್ರಾಯ ಹಿಡ್ದಿಂಚಲ ಒಂಜಿ ಸಂಘಟನಾತ್ಮಕವಾದ ಕೆಲಸ ಮಂತ್ರಿ ಹುಡುಗಿ. ಯಾನು ತೂಯಿನ ಮಟ್ಟಿಗೆ ಒಂಜಿ ಹಿರಿಯಕ್ಲೆಗೆ ಇತ್ತದ ಜವನಿಯರಿಗೆ ಹಿರಿಯಕ್ಲೆ ಗೌರವ ಕೊರೊಂದಲ ಗೊತ್ತುಪ್ಪು ಜಾಂಡ ಮನೋಜನ ಒಂದು ಎಡ್ಡೆ ಗುಣದ ಪಂಡ ಆ ಹಿರಿಯಕ್ಲೆ ಬಾ ಮಸ್ತ್ ಗೌರವ ಕೊರಂತೆ. ಓಲೆ ತಿಕ್ಕಂಡು ಕೈತಲ್ ಬತ್ತು ಪಾತ್ರ ನಂಚಿನ ಗುಣ, ಒಂದು ಹಿಂದುತ್ವದ ಬಗ್ಗೆ ಚರ್ಚೆ ಮನಪಡಿನ ಗುಣ. ಯಾನು ಏಪಲ ಮನೋಜಕ್ಕೆ ಕೋಪ ಬೈದ್ರೆ ಯಾನ್ ತೂತಿಚಿ ಕೈತಲ್ಲಿ ಇತ್ತನಗಲ್ ತೂದುಪ್ಪಾರ ಯಾರು ಅಡ ఆయన ಒಂಜಿ ಕೋಪ ಬತ್ತನಲ್ಲ ಆ ಕೋಪಡೆ ಒಳ್ಳೆ ಪನ್ಪಿಟ್ಟು ನಂಗೆ ಅನಿಸೊಂದಿಜ್ಜಾನು. ಅಂಚನೊಂಜಿ ಎಡ್ಡೆ ವ್ಯಕ್ತಿತ್ವದ ಒಂಜಿ ಮನೋಜನ್ ನಮ್ಮ ಕಲೆ ಒಂದ. ಆರು ಎಂಚಿನ ಸಮಾಜದ ಕೆಲಸ ಮಂತಾರ, ಅತ್ತನ ಎಂಚಿನ ಕೆಲಸ ಮಂತದ ಬಾಕಿ ತಿನ್ನ ಬುಡ್ದು ಬತ್ತಾರ. ಅವು ಮಾತ ನಮ್ಮ ಜವಾಬ್ದಾರಿ. ಇನ್ನು ಕಬಡ್ಡಿ ಅಶೋಕ್ ಲತೀಶನಗಳೊಟ್ಟಿಗೆಲ್ಲ ಮಸ್ತ್ ಒಂಜಿ ಮಿತ್ರತ್ವಡು ಒಟ್ಟಿಗೆ ಕೆಲಸ ಮಂತನ ಒಂಜಿ ಮನೋಜ್. ಇನಿ ಆಯನ ಒಂಜಿ ಬಾಲೆ ಬಡಿದಿ ಆ ಸಂಸಾರ ಉಂಡು. ಆ ಸಂಸಾರಗೂ
ಖಾಲಿ ಇಂಚ ನಮ್ಮ ಶ್ರದ್ಧಾಂಜಲಿ ಕೊರನ ಯಾರುಜ್ಜಿ ಆ ಸಂಸಾರದ ಆ ಬಾಲ್ಯದ ದುಂಬದ ಇಂಚಿನ ಎಜುಕೇಷನ್ ಉಂಡು ಅತನ ಬೇತದಾರ ಸಮಸ್ಯೆ ಉಂಡು ಅದೊಟ್ಟಿಗೆ ಇಡೀ ನಮ್ಮ ಹಿಂದೂ ಸಮಾಜ ಒಟ್ಟಿಗೆ ಒಪ್ಪೋಡು ಮನೋಜ್ ವಿದ್ಯೆ ಪಂಪಿನ ಕೊರತೆ ಆ ಸಂಸಾರಕ್ಕೂ ಬರಿಯರ ಬಲ್ಲಿ ಐನು ನಮ್ಮ ಮಾತೆಲ್ಲ ನಡಪದು ಕೊರಡು ನಿಖಲ ವಿನಂತಿ ಬಂದೊಂದು ಇನ್ನು ನುಡಿ ನಮ್ಮನನು ಮನೋಜನ ಪಾದಾರವೆಂದು ಸಮರ್ಪಣೆ ಮಾಡ್ತೀನಿ. ಸನ್ಮಲಗು ಪುರಾಣ ಅದೊಂದಿಗೂ ಈ ಸಾರ್ವಜನಿಕ ಗಣೇಶೋತ್ಸವಡು ಕರಿಣ ಮೂಜಿನ ಅವಧಿಗೆ ಅಧ್ಯಕ್ಷರಾದ ಆಯ್ಕೆಯಾದನ ರಘುವಣ್ಣೆ ಸೂಕಾದ ರಘುವಣ್ಣೆ ಆಯ್ಕೆ ಅನಗ ಅರಗೆ ಸಾಥ್ ಕೊಡ್ತಾರ ಮನೋಜಣ್ಣೆ ರಘು ಒಂಜಿ ಕಾರ್ಯಕ್ರಮ ಪಾಡು ಆ ಕಾರ್ಯಕ್ರಮ ನಿಕಲೊಟ್ಟಿಗೆ ಉಲ್ಲ ಪಂಚನ ಒಂಜಿ ಪಾತ್ರದ ಒಟ್ಟಿಗೂ ಐನ ಕಡೆ ಮುಟ್ಟ ಒರಿಪಾದನ ಏರ್ಕಂಡಾಗ ಮನೋಜು ಕರಿಣ ಸಾರ್ವಜನಿಕ ಗಣೇಶೋತ್ಸವಡು ಮೂಜಿ ನಮನದ ರಂಗೋಲಿ ಪಾಡ್ದ ಹೆಂಗಲು ಆ ಮೂಜಿ ನಮನದ ರಂಗೋಲಿ ಇದು ಏರಿಗೆ ನಗ ಪೂತ ವ್ಯವಸ್ಥೆಯನ್ನು ಮಂತ್ರಿನಿಯರಿಗೆ ನಗ ಮನೋಜಣ್ಣೆ ಮೂಜರ ಗಂಟೆ ರಾತ್ರಿ ಮಟ್ಟ ತನ್ನ ಆರೋಗ್ಯದ ಬಗೆಲ್ಲ ಒಂಜಿ ಚೂರು ಚಿಂತನೆ ಬಂತಂದ್ರೆ ಬದುಕುನಾಥ ದಿನ ನಿಗಲೊಟ್ಟಿಗೆ ಖಂಡಿತವಲ್ಲ ಪುಲ್ತೊಂದು ಬದುಕೋಪನ್ ಕೊಂಜಿನ ಆಶಯದೊಟ್ಟಿಗೆ ಆ ಮೂಜು ದಿನ ಹಿಂಗನೊಟ್ಟಿಗೆ ಇತ್ತನ ಇತ್ತೆಲ್ಲ ಇನ್ನು ಮರಪೇರಾಬುಜಿ ಆಯ್ತಾ ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷ ಸರ್ವೇಶ್ವರಂಚನ ರಘುವಣ್ಣೆ ಈ ಕಾರ್ಯಕ್ರಮದ ನಡುವಿನ ಮನ ಸದ್ಯ ಕೇಳಿಲ್ಲ ಮನಸ್ಸುಡು ಕುಟ್ಟುನಂಚಿನ ವಿಷಯ ಒಂಜಿ ಪ್ರತಿ ಸರ್ತಿಲ ಯಾನ ತಿಕ್ಕನಾಗ ಮನೋಜು ಏನನ್ನು ಪನ್ಪಣಿಂಜಿನ ರಘುಮಾಂ ತೀವ್ರನೇಕ 2 ದಿನ ಕುದುಂಬಿ ಫೋನ್ ಮಂತಿತ್ತೆ ಒಂಜಿ ವಿಷಯಡು ಆ ಫೋನ್ ಮಲ್ಪನಾಗ ಫಸ್ಟ್ ಪನ್ಪುಣಿ ರಘುಮಾಂ ಪನ್ಲೇನು ಪುರಾಣ ಹಿಡಿದ ಬಗ್ಗೆ ನನ್ನ ಮನಸ್ಸು ಇತ್ತೆಲ್ಲ ಎಂಕ ಕುಟ್ಟಿನಿ ಒಂಜಿ ರಘುಮಾಂ ಬಹುಮುಖ ಪ್ರತಿಭೆ ಮನೋಜ್ ಉಚ್ಚಿನ ರಾಯ ಪನ್ಪೆ ಪಂಡ ಎನ್ನ ಅನುಭವ ಬರ್ತನ ಕೆಲವು ವಿಷಯ ಉಂಟಾಯ್ತು ಕೆಲವು ವಿಷಯ ಒಂಜಿ ಎಂಚಿನ ಪಂಡಂದಾಂಡ 25 ವರ್ಷಗೂ ದುಂಬು ಅಷ್ಟಮಿದ ದಿನ ತಾನಿ ಮಧ್ಯಾಹ್ನದ ಬೊಕ್ಕ ಜೋಕುಲು ಮಾತರ ಜೆಟ್ ನೆರಕ ಎಂಕ್ಲಾಲ್ಪ ನೆರಕರತ ಮಸ್ತ್ ಜೋಕುಲು ಅಪ್ಪಗೆ ಆ ಜೋಕಲೆಗೆ ಎಂಚಿನ ಒಂಜಿ ಮನರಂಜನೆ ಆವಡು ಪನ್ಪುನ ದೃಷ್ಟಿಡು ಯಾನು ಪೂರ ಜೋಕ್ಲಿನ ಸೇರ್ಪದು ಜೋಕ್ಲೆಗೆ ಕರದರ್ಪುನ ಆವಡು ಕೆಲವು ಗೇಮ್ಸ್ ಮಲ್ಪಡು ಪನ್ಪುನ ಒಂಜನ ಮನಸ್ಸು ಬರ್ತನೆ ಮನಸ್ಸು ಬರ್ಪುನ ಪೂರ ವ್ಯವಸ್ಥೆಯನ್ನು ಮಲ್ತದಾನಗೆ ಈ ಜೋಕ್ಲಿಯನ್ನು ಗೊಬ್ಬ ಹೊಡಂದ ಅಂದಾಂಡ ಒಂಜಿ ಮೈಕ ಪತ್ತನ ಹೇಳ್ಬೋಡತ್ತ ಈ ಮೈಕ ಪತ್ತೆ ಏನರ್ದ ಒಂದು ಅಪ್ಪಗೆ ಏನು ಆಲೋಚನೆ ಮಲ್ಪನ ಅಪ್ಪಗ ಮನೋಜಿಗೆ ಒಂಜಿ 14 ವರ್ಷ ಅವದ ಅನ್ನ ಕಾಲೇಜಿಗೆ ಓಪನ ಪೊರ್ತದಕ್ಕು ಅಪ್ಪ ಮನೋಜ್ ನಾನು ಲೆತ್ತೆ ಎಂಕಲ್ ನಾನು ನೆರಕರೆ ಎಂಕಲ್ ಎದುರ್ದ ಇಲ್ಲಿ ಅಂಚೆ ಮನೋಜ್ ನಾನು ಲೆತ್ತೆ ಮನೋಜ್ ಇಂಚ ಬನ ಪೂರ ವ್ಯವಸ್ಥೆ ಮಂತೆ ಮಾರೆ ಮೈಕಡೆ ಬಾತೇರು ನಕ್ಲಿಜ್ಜಿ ಜೋಕ್ಲಿನ ಗೊಬ್ಬವ ನಕ್ಲಿಜ್ಜಿ ಅಪ್ಪಗ ಮನೋಜ್ ಎಂಚಿನ ಮಾಡಿ ಇರು ದಾಯ ಐಕ್ ಬಿಡ್ದಾರೆ ಯಾನ್ ಮಲ್ಪೆ ಅಂತ ಅಂಚ ಒಂಜಿ ದಿನ ಅಪ್ಪಗೆ ಎಂಚಿನ ಮಾಡಿ ಪ್ರೈಸ್ ಕೊರ್ರೆದಾಲಜ್ಜಿ ಮಲ್ಲಕ ಇಡೀ ಕರ್ಮು ಒಂಜಿ ತುಂಡು ಫಸ್ಟ್ ಪ್ರೈಸ್ ಅರ್ಧ ತುಂಡು ಸೆಕೆಂಡ್ ಪ್ರೈಸ್ ಇಂದು ಮನೋಜ್ ಆ ವ್ಯವಸ್ಥೆಯನ್ನು ಮಲ್ತದೆ ಇನಿ ಹೆಚ್ಚು ಕಡಿಮೆ 10-20 ವರ್ಷ ಅನ್ನದ ನಾ ಮೊಸರು ಕೊಡಿದ ಎಂಕಲ್ ಉತ್ಸವ ಮಲ್ಪನ ಆಯ್ತು ಮುರನೆ ಮುಟ್ಟಲ ನೇತೃತ್ವನದ ತೊನ್ನಿ ಮನೋಜ್ ಉಚ್ಚಿಲ ಒಂಜಿ ಅವು ಉದಾಹರಣೆ ರಡ್ನೆ ಬೊಕ್ಕೊಂಜಿ ಎಂಚಿನ ಬಂಡ ಒಂಜಿ ಫಂಕ್ಷನ್ ಮದುರೆಂಗಿದ ಉಳ್ಳಲ ಬೈಲ್ಡ್ ಅಶೋಕಣ್ಣಗೆ ಅಕಲ್ನ ಪೂರ ಪರಿಚಯ ಉಂಡ ಇಲ್ಲದ ಅಕಲ್ನ ಆ ಇಲ್ಲಡ್ ಮದಿಮೆದ 2 ದಿನಕ್ಕೂ ದುಂಬು ಮದುರೆಂಗಿಗೆ ಆ ಇಲ್ಲಡ್ ಪೂರ ವ್ಯವಸ್ಥೆ ಮದುರೆಂಗದಲ್ಲಿ ಪೂರ ಉಂಡತ್ತೆ ಜೋಕ್ಲೆ ಗೇಮ್ಸ್ ಆವಡು ಡ್ಯಾನ್ಸ್ ಆವಡು ಪೂರ ಎಲ್ಲೇ ಮಟ್ಟದ ಒಂಜಿ ಆರ್ಕೆಸ್ಟ್ರಲ್ ಎತ್ತನು MC ಆನಿ ಕೈಕೋರಿಯರ್ ದಯಮಂಡ ಒಂಜಿ ಕಾರಣ ಫೋನ್ ಮಂತ್ ಪಂಡ ಇಂಕ ಬರ್ರೆ ಆಪುಜ್ಜಿಂದು ಇಂದು ಪಂತಿನೇತ್ ಪುರತಕ್ಕೆ ಬಂಡ ಒಂಜಿ ಹೆಣ್ಮ ಗಂಟೆ ಅವು ಎನ್ನ ತರಕ ಅಪಗ್ಗನೆ ಪೊಗ್ಗೇನಿ ಏರು ಪಂಡ ಮನೋಜಿಗೆ ಏನು ಫೋನ್ ಮಂತೆ ಫೋನ್ ಮನ್ಪನಗಲ ಬಂದ ರಘುಮಾಂ ಪನ್ಲೇನು ಯಾ ಬಂಡ ಮನೋಜ್ ಇಂಚಿಂಚಿನ ವಿಷಯ ಮಾರೆ ಮರ್ಯಾದೆ ಪ್ರಶ್ನೆ ಮೂಲ MC ಜೇರ್ ಪೂರ ವ್ಯವಸ್ಥೆ ಆತನಂದು 10 ಮಿನಿಟ್ ಉಳ್ಳಾಲ ಬೈಲಗ ಮನೋಜ್ ಬೈತೆ ಬತ್ತದ ಆ ಇಲ್ಲದ ಅಕ್ಕಲು ಇನ್ನಿಲ್ಲ ಮುರಣಿಯಾಗಿ ಮರಣದ ಯಾನ ಕತೆ ಬಂದಾಗ ಅಕ್ಕಲ ಕಣ್ಣುಡು ಪೂರ ಎರ್ನೀರು ದೇಪನ ಆನಿದ ಆ ಕಾರ್ಯಕ್ರಮ ಆತ್ತು ಪೊರ್ಲು ಮಂತದೆ ಐನು ಇನಿಕಲ ಅಕ್ಕಲು ಮರ ಪೂಜೆರಿ ಐಡ್ದು ಬೊಕ್ಕೊಂಜಿ ವಿಷಯ ಎಂಚಿನ ಬಂದಂಡ ಮೂಲ ಗಣಪತಿನ ಕಾಪನ ಅಂಚಿನ ವಿಷಯ ನಮ್ಮ ಪ್ರತಿಷ್ಠೆ ಏನಿಡ್ದು ಬೊಕ್ಕ 2 ದಿನ ಗಣಪತಿ ಮೂಲ ಒಪ್ಪುಂಡು ದಾಲ ತೊಂದರೆಯರ ಬಲ್ಲಿ ಪನ್ಪಣೆಗೋಸ್ಕರ ಡಿಪಾರ್ಟ್ಮೆಂಟ್ ಹಿಡ್ದಲ್ಲ ಸೂಚನೆ ಇಚ್ಚಿನ ಬಂಡ ಈ ಗಣಪತಿನ ಕಾಪಡು ಒಂದು ಅಣ್ಣ ಗಣಪತಿನ ಕಾಪರ ಮಸ್ತ್ ಜವನೇರು ಉಪ್ಪೇರಿ ಅಣ್ಣ ಎಂಜಿನ ಬಂಡ ಪ್ರತಿ ಜವನೇರ್ಲಕ್ಕೆ ನೀ ಮನೋಜ್ ಬರ್ಪೇನಾ ದಯಬಂಡ ಪುಣ್ಯಕಾಂಡ ಮುಟ್ಟಲ್ಲ ಟೈಮ್ ಪಾಸ್ ಆವಡು ಅಂದಂಡ ಅವಳು ಮನೋಜ್ ಬೋಡಿ ದಯಬಂಡ ಕಾಮಿಡಿ ಮಂತೊಂದು ಮಿಮಿಕ್ರಿ ಮಂತೊಂದು ಪೂರೈಗಳಾರನ ಕತ್ತು ಗೊತ್ತಿತ್ತ ನಾವೇ
ಒಂಜಿ ಅವು ಕತೆ ಬೊಕ್ಕಂಚಿನ ಪಂಡಂದಂಡ ಎಂಕಲ ಮಂದಿರದ ಲೆಕ್ಕಡು ಟೂರ್ ಪೋಪ ಎಂಕಲ ಸ್ನೇಹ ಸಂಗಮದ ಲೆಕ್ಕಡು ಪಿಕ್ನಿಕ್ ಟೂರ್ ಪೋಪ ಅಪ್ಪಗೆಲ್ಲ ಪ್ರತಿ ಒರಿಯಲಕ್ಕೆ ನೀ ಮನೋಜು ಬರ್ಪೇನ ಅಂತೆ ಬಣ್ಣ ಮನೋಜ್ ಇತ್ತಂದಂಡ ಪೂರಾ ಕಾರ್ಯಕ್ರಮಲ ಸಕ್ಸಸ್ ಅಂಚಿನ ಮನೋಜ್ ಉಚ್ಚಿಲ ಇನಿಜ್ಜೇರಿ ಬೊಕ್ಕಂಜಂಜಿನ ಪಂಡ ಎಂಕಲ್ ಕಲೆಕ್ಷನ್ಗೂ ಪೋಪ ಗಣೇಶೋತ್ಸವದವಡು ಸ್ನೇಹ ಸಂಗಮದವ ಅಪ್ಪಗ ಮನೋಜು ಉಚ್ಚಿಲ ಪೊಂಡ ಐಕೊಂಜಿ ವಿಶೇಷವಾಯಿನ ಎಂಕ್ಲೆಗ್ ಆ ಪ್ರತಿಕ್ರಿಯೆ ತಿಕ್ಕೊಂಡು ಅಂಚಿನ ಮನೋಜು ಎಂಕ್ಲೆ ನೀನು ಬಿಡ್ದು ಪೋತೀರಿ ಎಂಕಲ್ ಒಂಜು ವರ್ಷನ 2 ವರ್ಷನ ಒಂತನಕ ಕಮ್ಮಿ ಆವೊಂದು ಎಂಕಲಿಗೆ ನೆನಪು ಅಂತ ಕಮ್ಮಿ ಆಗಿರಲ್ಲ ಯಾವು ಅವು ಸಹಜ ಆಂಡ ಅರೇನ ನಂಬಿರಂಚಿನ ಆರ್ನ ಬಿಡಿದಿ ಜೋಕುಲು ಲೈಫ್ ಲಾಂಗ್ ಮುಟ್ಟಲ ಮರಪೆರೆಜ್ಜಿ ಅಂಚಾದು ಪುನಗ ಅಕ್ಕಲೆಗೆ ಐನು ಮರಪುನ ಅಂಚಿನ ಒಂದು ಬರಡು ಪಂಡದು ಆ ದೇವರಡು ನಟ್ಟೊಂದು ದೇವರ ಅರೆಗೆ ಸ್ವರ್ಗತಿ ಕಡ್ಡು ಪಂಡದು ಅನ್ಕೇನೊಂದು ಎನ್ನ ರಡ್ಡು ಪಾತ್ರ ನೂತ ಇಂಚನೆ ಹಲವಾರು ಅವಧಿ ఆయన ನೆನಪು ನಮಗಿತ್ತಲ ಕಾಡೋದನ್ನು ಅದರೊಟ್ಟಿಗೆ ಸಾರ್ವಜನಿಕ ಗಣೇಶೋತ್ಸವಡು ఆయన ಒಡನಾಡಿಯ ನಚ್ಚಿನ ಮಿಥುನ್ ಮಾಡೋರು ತನ್ನ ಅವಧಿ ನೋಡಿ ನಮ್ಮನಗಾದು ಲೆಕ್ಕದಲ್ಲಿ. ನಮಸ್ತೆ. ನಾನೊಂದು ಜಸ್ಟ್ ಮನೋಜ್ ಬಗ್ಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಸಂಸ್ಥೆ ಇಷ್ಟು ಅಭಿವೃದ್ಧಿ ಇರಲಿಕ್ಕೆ ಕಾರಣ ಮಿಸ್ಟರ್ ಮನೋಜ್. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. 2016 ಆಗ ಇಲ್ಲಿ 15 ವರ್ಷ ಒಂದು ಕಮಿಟಿ ನಡೀತಿತ್ತು. ಮುಂದಿನ ವರ್ಷ 2017ಕ್ಕೆ ಹೊಸ ಕಮಿಟಿ ಬರುತ್ತೆ. ಏನು ಹಿಂದಿನ ಕಮಿಟಿ ಇತ್ತು, ಹೊಸ ಕಮಿಟಿಗೆ 1 ಪೈಸೆ ಸಹಾಯ ಮಾಡಿಲ್ಲ. ಚೌತಿ ನಡೆಸಲಿಕ್ಕಾಗಲಿ ಎಕ್ಕಬದಿ ನಡೆಸಲಿಕ್ಕಾಗಲಿ. ಆ ಟೈಮಲ್ಲಿ ನಮ್ಮ ಕಾರ್ಯದರ್ಶಿ ಇದ್ದರು ಒಬ್ಬರು, ಅವರು ಅವರ ಕೆಲಸ ನಿಮಿತ್ತ ಇಲ್ಲಿ ಕೂಡ ಬರ್ತಿರಲಿಲ್ಲ. ಆ ಟೈಮಲ್ಲಿ ಆ ಚೌತಿಯ ಏನು ಕೆಲಸ ಬೇಕಿತ್ತು ನನ್ನ ತಲೆ ಮೇಲಿತ್ತು. ಹಾಗೆ ನನಗೆ ಸಹಾಯಕ್ಕೆ ನಿಂತದ್ದು ತುಂಬ ಜನ ಸಹಾಯಕ್ಕೆ ನಿಂತಿದ್ದಾರೆ. ಬಟ್ ಮನೋಜ್ ಮಾತ್ರ 100ಕ್ಕೆ 100% ಅವರು ಸಮಯ ಕೊಟ್ಟು ನನ್ನೊಟ್ಟಿಗಿದ್ದರು. ಅದು ನಾನು ಖಂಡಿತ ಮರೆಯಲ್ಲ. ಯಾಕಂದರೆ ಈ ಸಂಸ್ಥೆ ಇಲ್ಲಿ ತನಕ ಇಷ್ಟು ಅಭಿವೃದ್ಧಿಯಾಗಿ ಇರಲು ಕಾರಣ ಆಗ ಕೊಟ್ಟ ಅವರ ಸಹಕಾರ. ಇದು ನಾನು ಮರೆಯಲ್ಲ, ನನ್ನ ಸಂಸ್ಥೆ ಕೂಡ ಮರೆಯಲ್ಲ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಅವರ ಸಮಾಜದಿಂದ ಯಾರಾದರೂ ಇದ್ದರೆ ದಯವಿಟ್ಟು ತಮ್ಮ ಅವರ ತೀವ್ರ ಸಮಾಜದ ಮಹಿಳಾ ಮಂಡಲದ ಅಧ್ಯಕ್ಷರು ಅವರ ಸಮಾಜದ ಬಗ್ಗೆ ಹೇಳಬೇಕಾದ್ರೆ ನಾನು ಕೇಳಿದ ಮಟ್ಟಲ್ಲಿ ಆ ಸಮಾಜದಲ್ಲಿ ಯಾರಾದರೂ ಮರಣ ಹೊಂದಿದರೆ ಆ ಮರಣವನ್ನು ಸ್ನಾನ ಮಾಡಿಸಿ ಅದಕ್ಕೆ ಅವನು ಕೊಂಡೋಗುವಂತಹ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಮಾಡುವವನು ಯಾರೆಂದರೆ ಅದು ಮನೋಜ್. ಖಂಡಿತವಾಗ್ಲೂ ನಮಗೆ ಗೊತ್ತಿದೆ. ಅವನು ಹೇಳುವಂಥ ವಿಷಯ ಅಲ್ಲ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಅವನ ಸಮಾಜದ ಬಗ್ಗೆ ಅವನ ಅಷ್ಟೊಂದು ಕಾಳಜಿದ್ದಂಥ ಒಬ್ಬ ಮನುಷ್ಯ. ಉಚ್ಚಿಲ ಧೂಮಾವತಿ ಬಂಟದೈವದ ಅವನು ಗುಳಿಗನ ಚಾಕರಿಯನ್ನು ಮಾಡುವಂತಹ ಸಹ ಅವನ ಮನೋಜು. ಸಾರ್ವಜನಿಕ ಗಣೇಶೋತ್ಸವದಲ್ಲೂ ಮಾಡುವಂತಹ ಒಂದು ಕಾರ್ಯ ಅವನದು. ಆ ಎಲ್ಲ ಕಾರ್ಯವನ್ನು ನಡೆಸುವಾಗ ಈ ಸಾವು ನ್ಯಾಯವ ಅಂತ ನಮಗೆ ಅನಿಸ್ತಾ ಇದೆ. ಯಾರಾದರೂ ನುಡಿ ನಮನ ಮಾಡುವವರಿದ್ರೆ ದಯವಿಟ್ಟು ಮಾಡಿ, ಇಲ್ಲಂದರೆ ಗೌರವಾಧ್ಯಕ್ಷರಾಗುವಂತಹ ನಾರಾಯಣ್ ವಿಯನಿಯವರು ಮಾಡಿ ತದನಂತರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮುಗಿಸುವಂತ. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗುವಂತಹ ರವಿಶಂಕರ್ ತಮ್ಮ ಒಡನಾಟದಲ್ಲೂ ಸಹ ಅವ ಇದ್ದ ಅಂತ ನಮಗೆ ಗೊತ್ತಿದೆ. ತಮ್ಮ 2 ಅನಿಸಿಕೆಗಳು ಈ ಒಂದು ಕಾರ್ಯಕ್ರಮದಲ್ಲಿ. ನಿಜವಾಗ್ಲೂ ಮಾತಾಡುವಂಥದ್ದು ಸಮಾರಂಭ ಕೂಡ ಅಲ್ಲ, ವೇದಿಕೆ ಕೂಡ ಅಲ್ಲ. ನಾನು ಕೂಡ ಆಗಲೇ ಪ್ರೇರಣೆ ಕೇಳಿ ನಾನು ಬೇಡ ಅಂತ ಹೇಳಿದೆ. ಅಂದರೆ ಮನೋಜ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ನಾವು ಮಾತಾಡುವಷ್ಟು ದೊಡ್ಡ ಜನಗಳಲ್ಲ ಅಂತ ನನ್ನ ಮನಸ್ಸಿಗೆ ಬಂದದ್ದು. ಮನೋಜ್ ಒಬ್ಬ ವ್ಯಕ್ತಿಯಾಗದೆ ಒಬ್ಬ ನಮಗೆಲ್ಲರ ಶಕ್ತಿಯಾಗಿದ್ದವ ನಮ್ಮ ಮನೋಜ್. ಕಳೆದ ಬಾರಿ ನಮ್ಮ ಜಲಂಧರ ಮಾಸ್ಟರ ಅವನ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಲಾಸ್ಟಿಗೆ ಅವರಿಗೆ ಮಾಡಿದ್ದು. ಅದರಲ್ಲಿ ಹೆಚ್ಚು ಖುಷಿಪಟ್ಟವರು ನಾವೆಲ್ಲ. ಆದರೆ ಅದನ್ನು ಕೂಡ ಅವರು ನನಗೆ ಸನ್ಮಾನ ಎಂತಕ್ಕೆ ಅಂತ ಹೇಳಿದಂಥ ವ್ಯಕ್ತಿ ಮನೋಜ್. ಆದರೆ ಅರ್ಹ ವ್ಯಕ್ತಿಯೇ ನಾವು ಅವತ್ತು ಸನ್ಮಾನ ಮಾಡಿದ್ದೇವೆ. ನಿಜವಾಗ್ಲೂ ಅವರಿಗೆ ಮಾಡಿದ ಸನ್ಮಾನ, ಆ ಕ್ಷಣ, ಆ ಸಂದರ್ಭ ನನಗೆ ಈಗ ಕಣ್ಣ ಮುಂದೆ ಬರ್ತಾ ಉಂಟು. ನಾನು ಕೂಡ ಮನೋಜನ್ನು ನಮ್ಮ ಈ ದೇಹವನ್ನು ಬಿಟ್ಟು ದೇವರ ಪಾದ ಸೇರಿದರು ಅನ್ನುವಂಥ ಮಾತನ್ನು ನನ್ನ ಮಿತ್ರ ರಾಜೇಶ್ ಹೇಳುವಾಗ ನಾನು ಶಬರಿಮಲೆ ಇದ್ದೆ. ಅಲ್ಲಿ ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು, ದುಃಖ ಬಂತು. ಕೊನೆಯ ಕ್ಷಣದಲ್ಲಿ ನಾನು ಕೂಡ ಅವ್ರ ರೀತಿ ಇಲ್ಲ ಅನ್ನುವಂಥ ಬೇಸರ ಇನ್ನೂ ಕೂಡ ಕಾಡ್ತದೆ. ಮನೋಜನ ಈ ಸಾವು ನಿತ್ಯನಿಂತ ನಾನು ಎಷ್ಟರವರೆಗೆ ಈ ಭೂಮಿಯಲ್ಲಿ ಇರ್ತೇನೆ ಅಷ್ಟರವರೆಗೆ ಕೂಡ ನಿಮ್ಮನ್ನು ಕಾಡುವಂಥದ್ದು ಈ ಮನೋಜನ ಸಾವು.
ಪಿತೃಶೋಕ ನಿರಂತರ ಅಂತ ಹೇಳುವಾಗೆ ನಮಗೂ ಕೂಡ ಈ ಮನುಜನ ಸಾವು ನಿರಂತರ ಇರ್ತದೆ. ಈ ಶ್ರದ್ಧಾಂಜಲಿ ಸಭೆ ನಮ್ಮ ಗೋಪಾಲನ್ ಹೇಳಿದರು, ಇಲ್ಲಿಗೆ ಕೊನೆಗೊಳ್ಳದೆ ನಾವು ಯಾವಾಗ ಇದಕ್ಕೆ ನ್ಯಾಯ ಕೊಡ್ಬೋದು ಅಂತ ಹೇಳಿದರೆ ಮನುಜನ ಆ ಮನೆಯವರ ಜೊತೆ ನಾವು ನಿರಂತರ ಇದ್ದಾಗ ಅವರಿಗೆ ಮನುಜನ ಈ ಸಾವಿಗೆ ನಾವು ಕೂಡ ನ್ಯಾಯ ಕೊಡ್ಬೋದು ಅಂತ ಹೇಳಿ ಮನುಜನ ನಿಮ್ಮ ಚಿಂತನೆ, ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಸಮಾಜಮುಖಿ ಚಿಂತನೆ, ನಿಮ್ಮ ನಾಯಕತ್ವ ನಮಗೆ ಮುಂದೆ ಕೂಡ ಚೈತನ್ಯ ರೂಪದಲ್ಲಿ ಆಶಯ ರೂಪ ನಮ್ಮ ಜೊತೆ ನಿರಂತರ ಇರಲಿ. ನಮ್ಮ ಜೊತೆ ಆದಷ್ಟು ಬೇಗ ಮತ್ತೊಮ್ಮೆ ನಮ್ಮ ಮಧ್ಯೆಯಲ್ಲಿ ಬನ್ನಿ ಅಂತ ಹೇಳ್ತಾ ನನ್ನ ನುಡಿನಮನ ಸಲ್ಲಿಸ್ತಿದ್ದೇನೆ. ಹರಿ ಓಂ. ನುಡಿನಮನ ಸಲ್ಲಿಸಿದ್ರೆ ದಯವಿಟ್ಟು ಸಲ್ಲಿಸ್ಬೋದು. ಇಲ್ಲದಿದ್ದರೆ ಕಡೆಯದಾಗಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಬಿ ಎನ್ ನಾರಾಯಣ್ ಕುಂಪಲ್ ಅವರ ನುಡಿನಮನದ ಮುಖಾಂತರ. ಹರಿ ಓಂ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತೇಳಿ ಒಂದು ಮಾತಿದೆ. ಬಹುಶಃ ಈ ಮಾತು ನಮ್ಮ ಮನಜೊಚ್ಚಲಿಗೆ ಒಪ್ಪುವಂಥ ಮಾತು. ಆಗ ಅನೇಕ ಮಂದಿ ಹೇಳಿದರು ಮಾತು ಕಠೋರ ಅಂತೇಳಿ. ಕಠೋರ ಮಾತಿನ ಜೊತೆ ಒಂದು ರೀತಿಯ ತಮಾಷೆ ಕೂಡ ಇರ್ತಿತ್ತು, ಅದರಲ್ಲಿ ಅರ್ಥ ಇರ್ತಿತ್ತು. ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದು ರೀತಿಯ ಎಂತ ಹೇಳ್ತಾರೆ, ಅದಕ್ಕೆ ಒಂದು ಒತ್ತು ಕೊಡುವಂಥ ಮನಸ್ಥಿತಿ ಇದ್ದರೆ ಅದು ಮನಜೊಚ್ಚಲಿಗೆ. ಅದು ಗಣೇಶೋತ್ಸವದ ಗಣಪತಿ ಬರುವಾಗ, ವಿಸರ್ಜನೆ ಮೆರವಣಿಗೆ ಹೋಗುವಾಗ, ಇಲ್ಲಿಂದ ಹೊರುವಾಗ ರಕ್ಷಣೆ ಮಾಡೋ ದೃಷ್ಟಿಯಿಂದ ಅಥವಾ ಟ್ರಾಫಿಕ್ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಯಲ್ಲಿ ಕೂಡ ಅವರ ಮಾತು ಕಠಿಣ ಇರ್ತಿತ್ತು. ಆದರೆ ವ್ಯವಸ್ಥೆಯ ದೃಷ್ಟಿಯಿಂದ, ಶಿಸ್ತಿನ ದೃಷ್ಟಿಯಿಂದ ಅದು ಅತಿ ಅಗತ್ಯ ಇತ್ತು ಆ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ. ಅದು ನಾನು ಕಂಡುಕೊಂಡಂಥ ಸತ್ಯ. ಇನ್ನು ಅವರ ಅಂತರಾತ್ಮ ಅಷ್ಟೇ ಮೃದುವಾಗಿತ್ತು. ಯಾರಿಗಾದರೂ ನೋವಾದಾಗ ಸ್ಪಂದಿಸುವ ಗುಣ ಅಥವಾ ಅವರಿಗಾಗಿ ಸಾಂತ್ವನ ಹೇಳುವಂಥ ಮಾತು, ಆ ತಮಾಷೆಯ ರೂಪದಲ್ಲಿ ಕೂಡ ಅವರನ್ನು ಒಂದು ರೀತಿಯಲ್ಲಿ ನಗಿಸುವಂಥ ಪ್ರಯತ್ನ. ನೋವಲ್ಲಿದ್ದರೂ ಕೂಡ ಆ ತಮಾಷೆ ಮಾಡ್ತಾ ಒಂದು ರೀತಿಯಲ್ಲಿ ಅವರನ್ನು ನಗಿಸುವ, ಆ ಮೂಲಕ ದುಃಖವನ್ನು ದೂರಗೊಳಿಸುವಂಥ ಪ್ರಯತ್ನ ಮಾಡ್ತಿದ್ದರು. ಅಂದರೆ ಒಟ್ಟು ಒಂದು ರೀತಿಯಲ್ಲಿ ಹೇಳಬೇಕಿದ್ರೆ, ಮೊನ್ನೆ ಸೇರಿರ್ತಕ್ಕಂಥ ಜನ ಒಬ್ಬ ವ್ಯಕ್ತಿಯ ಹಿಂದೆ ಅಷ್ಟೊಂದು ಜನ ಯಾಕೆ ಸೇರ್ತಾರೆ ಅಂತ ಹೇಳಿದರೆ, ಒಂದು ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳುವುದಿದ್ರೆ ಶರಣರ ಗುಣ ಮರಣದಲ್ಲಿ ಕಾಣು ಅಂತೇಳಿ. ಆ ವ್ಯಕ್ತಿ ಹೇಗಿದ್ದ, ಆ ವ್ಯಕ್ತಿತ್ವ ಹೇಗೆ ಅಂತ ಹೇಳಬೇಕಿದ್ರೆ ಮೊನ್ನೆ ಸೇರಿರ್ತಕ್ಕಂಥ ಜನ. ಅನೇಕ ಮರಣಗಳಲ್ಲಿ ಕೂಡ ನಾನು ಭಾಗವಹಿಸಿದವ, ಕೆಲಸದಲ್ಲಿ ನೋಡಿದವ. ಪ್ರವೀಣ್ ಹೇಳಿದಾಗೆ ಅವರ ಒಂದು ಸಮುದಾಯದ ಒಂದು ಯಾರಾದರೂ ಮರಣ ಹೊಂದಿದರೆ ಅಲ್ಲಿ ಎಲ್ಲ ಕೆಲಸವನ್ನು ನಾಜೂಕಾಗಿ ಮಾಡಿಕೊಡುವಂಥ ವ್ಯಕ್ತಿ ಇದ್ದರೆ ಅದು ನಾನು ಕಂಡುಕೊಂಡದ್ದು ಸತ್ಯ, ಅದು ಮನಜೊಚ್ಚಲ್. ಇನ್ನು ಆಗ ಹೇಳಿದಾಗೆ ಒಂದಷ್ಟು ಜನ ಸೇರಬೇಕಿದ್ರೆ ಜಲಂಧರಯ್ಯ ಒಂದು ಸ್ಮರಣೆಯಲ್ಲಿ ನಾವು ಜಲಂಧರಯ್ಯ ತುಂಬ ಆತ್ಮೀಯವಾಗಿ ಒಡನಾಡಿಯಾಗಿ ಇದ್ದುಕೊಂಡು ಪ್ರಾರಂಭದಲ್ಲಿ ಹೇಳುವಾಗ ಕೂಡ ಅದು ಆಗಲೇಬೇಕೆಂಬ ತುಂಬ ಒತ್ತು ಕೊಟ್ಟು ಸುಮಾರು 4-5 ಸತ್ಯ ಜೀವನ ಹೇಳಿದಾಗೆ ಒಂದು 4-5 ತಿಂಗಳ ಹಿಂದೆ ನಮಗೆಲ್ಲ ಅದರ ಬಗ್ಗೆ ಸ್ಫೂರ್ತಿ ತುಂಬಿದವರು ಯಾರಿಗೆ ಕೇಳಿದರೆ ಅದು ಮನಜೊಚ್ಚಲ್. ಅದನ್ನು ನೆನಪು ಮಾಡಿದವರು ಕೂಡ ಮನಜೊಚ್ಚಲ್. ಆ ದಿನ ನಾವು ಮಾಡಲೇಬೇಕು, ಅದಕ್ಕೆ ಒಂದು 25 ವರ್ಷದಲ್ಲೇ ಆದರೂ ನಾವು ಅವರನ್ನು ನೆನಪು ಮಾಡಬೇಕೆಂಬ ಒತ್ತು ಕೊಟ್ಟು ಅದರ ಹಿಂದೆ ಓಡಾಡಿ, ಆಗ ಹೇಳಿದಾಗೆ ಆ ರಾತ್ರಿ ಕೂಡ ಎದೆಯಲ್ಲಿ ಇರತಕ್ಕಂಥ ನೋವನ್ನು ಸಹಿಸಿಕೊಂಡು ಒಬ್ಬೊಬ್ಬ ಕಬಡ್ಡಿ ಅಂಗಣಕ್ಕೆ ಬಂದು ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾನೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿ ಹೇಳಿದ್ದು ಮನಸ್ಸು ಗಟ್ಟಿ ಮಾಡಿಕೊಂಡು, ವಜ್ರದಂತೆ ಗಟ್ಟಿ ಇದ್ರೂ ಕೂಡ ಮೃದುವಾಗಿ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹೋಗಿದ. ಎಲ್ಲರೂ ಅವರ ಬಗ್ಗೆ ಆಗಾಗ ನಿನ್ನೆ ಕೂಡ ಒಮ್ಮೆ ನೆನಪು ಬಂತು, ಈಗ ಮನಜರು ಇರಬೇಕಿತ್ತು ಅಂತೇಳಿ. ನಿನ್ನೆ ಏಕಭಜನೆ ಇವತ್ತು ಮುಕ್ತಾಯಗೊಂಡಿದೆ. ನಿನ್ನೆ ಕೂಡ ಒಮ್ಮೆ ಹೀಗೆ ಮಾತಾಡ್ತಿರ್ಬೇಕಿದ್ರೆ ನೆನಪು ಬಂತು, ಇವತ್ತಿನಲ್ಲಿ ಮನಜು ಇರಬೇಕಿತ್ತು ಅಂತೇಳಿ. ಅಂದರೆ ಆ ನೆನಪು ಮತ್ತೆ ಮತ್ತೆ ಕಾಡುತ್ತೆ, ಮತ್ತೆ ಮತ್ತೆ ನೆನಪಾಗುತ್ತೆ. ಅಂಥ ಒಬ್ಬ ನಿಷ್ಠಾವಂತ, ಎಲ್ಲ ಕೆಲಸ ಕಾರ್ಯಗಳಿಗೆ ಒಂದು ಶಕ್ತಿ ಕೊಡ್ತಿದ್ದವ. ತನ್ನ ಮೈ ಮೇಲೆ ಹೇಳ್ಕೊಂಡು ಇದು ತನ್ನ ಕರ್ತವ್ಯ ಅಂತೇಳಿ ನಿಭಾಯಿಸ್ಕೊಂಡು ಆ ಮೂಲಕ ಆ ಕೆಲಸ ಕಾರ್ಯಗಳಿಗೆ ನ್ಯಾಯ ಒದಗಿಸುವಂಥ ವ್ಯಕ್ತಿತ್ವ ಇದ್ದರೆ ಅದು ಮನಜೊಚ್ಚಲ್. ಇವತ್ತು ಅಂಥವ್ರು ನಮ್ಮ ಜೊತೆ ಇಲ್ಲ. ಎಲ್ಲರೂ ಹೇಳಿದಾಗೆ ಮಾತಿಗಿಂತ ನಾವೇನಾದರೂ ಕೃತಿ ಮೂಲಕ ಆ ಮನೆಯವರಿಗೆ ಸಾಂತ್ವನ ಹೇಳಿದಾಗ ಅಥವಾ ಅವರಿಗೆ ಏನಾದರೂ ಅವರ
ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಾಗ ಮತ್ತು ಅವರ ಏನು ಕನಸಿತ್ತು, ಅದು ಗಣೇಶೋತ್ಸವ ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿರ್ಬೋದು, ಸ್ನೇಹ ಸಂಘದ ಅಂಥ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಂಥ ಒಬ್ಬ ಬಾಲ್ಯ ಸ್ವಯಂ ಸೇವಕ, ಅದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಯಾಕಂತೇಳಿದರೆ ಬಾಲ್ಯದಲ್ಲಿ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಜೋಡಣೆ ಆಗಿದ್ದು, ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಜೋಡಣೆ ಆಗಿದ್ದಂಥ ಬೂತ್ ಮಟ್ಟದ BJP ಅಧ್ಯಕ್ಷರಾಗಿದ್ದುಕೊಂಡು ಕರ್ತವ್ಯ ನಿಭಾವಣೆ ಮಾಡಿಕೊಂಡು ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದುಕೊಂಡು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಕುಟುಂಬ ಬಂಧುಗಳಿಗೆ ದುಃಖವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮರೆಯುವ ಒಂದು ಶಕ್ತಿಯನ್ನು ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಮಾತಿಗೆ ವಿರಾಮ ನೀಡ್ತೇನೆ. ವಂದನೆಗಳು. ಇವತ್ತಿನ ಕಾರ್ಯಕ್ರಮ ಶ್ರದ್ಧಾಂಜಲಿ ಸಭೆ ಮಾಡಲಿಕ್ಕೆ ನಾವೇನು ಯಾರಿಗೂ ಫೋನ್ ಮುಖಾಂತರ ನಾವು ತಿಳಿಸಲಿಲ್ಲ, ಕೇವಲ ಒಂದು ಫೋನ್ನ ಮುಖಾಂತರ ಸಂದೇಶವನ್ನು ಕಳಿಸಿದ್ದು. ತಾವೆಲ್ಲರೂ ಪ್ರೀತಿ ಇಟ್ಟು ಬಂದಿದ್ದೀರಿ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಆಗಿರ್ಬೋದು, ಸ್ನೇಹ ಸಂಗಮ ಉಚ್ಚಲ ಆಗಿರ್ಬೋದು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಆಗಿರ್ಬೋದು, ತೀಯ ಸಮಾಜವಾಗಿರ್ಬೋದು, ಆನಂದಾಶ್ರಮ ಹಳೆ ವಿದ್ಯಾರ್ಥಿ ಸಂಘ ಆಗಿರ್ಬೋದು, ದುರ್ಗಾವತಿ ಬಂಟಲೀವದ ಸೇವಾ ಸಮಿತಿಯ ಪ್ರಮುಖರಾಗಿರ್ಬೋದು, ತಾವೆಲ್ಲರೂ ಅವನ ಮೇಲೆ ಇಟ್ಟಂತಹ ಪ್ರೀತಿ, ಅವನ ಮೇಲೆ ಇಟ್ಟಂತಹ ಗೌರವಕ್ಕೆ ಇಲ್ಲಿ ಬಂದು ಸೇರಿದ್ದೀರಿ. ತಮಗೆಲ್ಲರಿಗೂ ನಾವು ಈ ಒಂದು ಸಾರ್ವಜನಿಕ ಗಣೇಶೋತ್ಸವದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲೊಂದು ವಿಶೇಷವಾಯಿತು ಏನಂದರೆ, ನಾವು ಈ ಒಂದು ಶ್ರದ್ಧಾಂಜಲಿ ಸಭೆ ಮಾಡುವಂಥ ಹೊತ್ತಲ್ಲಿ ಅವರೊಬ್ಬ ಆತ್ಮೀಯರು ಅವರು ಬಂದು ಕೇಳಿದರು, ನಾನೇನಾದರೂ ಅವನಿಗೆ ಕೊಡ್ಬೇಕಂತ ಇದೆ, ನಾವೇನಾದರೂ ಕೊಡ್ಬೋದಾ ಅಂತ ಕೇಳಿದರು. ನಾವು ಹೇಳಿದೆ ನಿಮಗೆ ಎಷ್ಟು ಇದ್ರೆ ಕೊಡಿ ಅಂತ. ಅವರು ಆ ಒಂದು ಬಾಳೆಹಣ್ಣನ್ನು ಸಹ ನಮಗೆ ಇಲ್ಲಿ ತಂದು ಕೊಟ್ಟಿದ್ದಾರೆ. ಯಾಕೆಂದರೆ ಅವನ ಒಡನಾಟ ಆ ಅಂಗಡಿಯಲ್ಲಿ ಸಹ ಅಷ್ಟು ಒಡನಾಟ ಆ ಅಂಗಡಿಯಲ್ಲಿ ಇತ್ತು. ಅವರು ಬಂದು ಕೇಳುವಾಗ ನಾವು ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿಲ್ಲ, ಕೊಡಿ ಅಂತ ಹೇಳಿದ್ದೇವೆ, ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ತಮಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ತಾವೆಲ್ಲರೂ ಬಂದಿದ್ದೀರಿ ಶ್ರದ್ಧಾಂಜಲಿ ಸಭೆಗೆ. ತಾವೆಲ್ಲರೂ 1 ನಿಮಿಷದ ಮೌನ ಪ್ರಾರ್ಥನೆ ಮುಖಾಂತರ ಶ್ರದ್ಧಾಂಜಲಿ ಸಲ್ಲಿಸಿ ಮುಂದೆ ಫೋಟೋಗೆ ಹೂ ಅರ್ಚನೆ ಮಾಡುವ ಮೂಲಕ ನುಡಿನವನ್ನು ಅಂತ್ಯಗೊಳಿಸುವಂತ ಕೇಳಿಕೊಳ್ತಾ ಇದ್ದೇನೆ. ಓಂ ಶಾಂತಿ 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 ಹೇಳ್ತಾ ತಾವೆಲ್ಲರೂ ಬಂದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿ ತಮ್ಮೆಲ್ಲರೂ ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್